ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ವೈ.ಎ. ನಾರಾಯಣಸ್ವಾಮಿರವರು ಇಂದು ಕೆಜಿಎಫ್ಗೆ ಭೇಟಿ ನೀಡಿ ಶಿಕ್ಷಕರು ಹಾಗೂ ಉಪನ್ಯಾಸಕರ ಕುಂದುಕೊರತೆಗಳ ಸಭೆಯಲ್ಲಿ ಭಾಗವಹಿಸಿ ಅಹವಾಲುಗಳನ್ನು ಸ್ವೀಕರಿಸಿದರು. ನಂತರ ಮಾತನಾಡಿ ಶಿಕ್ಷಕರ ಸಮಸ್ಯೆಗಳನ್ನು ನಿವಾರಿಸುವುದಾಗಿ ಭರವಸೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಬಿಇಒ ಚಂದ್ರಶೇಖರ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ರವಿರೆಡ್ಡಿ, ವೃಂದ ಸಂಘಗಳ ಅಧ್ಯಕ್ಷರುಗಳಾದ ವಿನೋದ್ ಬಾಬು, ನರಸಿಂಹಮೂರ್ತಿ, ಡಾಕ್ಟರ್ ಬಾಬು, ಪದಾಧಿಕಾರಿಗಳಾದ ರವಿಪ್ರಕಾಶ್, ಎಸ್. ಕೃಷ್ಣಮೂರ್ತಿ, ಕೇಶವರೆಡ್ಡಿ, ಮಾಲ್ತೇಶ್, ಪಿವಿ ಶ್ರೀನಿವಾಸ್, ದಿನೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು. ಇವತ್ತಿಗೆ ಸುಧಾರಿತ ಗುರುಭವನಿಗೆ ನಾವೇನು ಕಿಟೀರು ಮತ್ತು ಡೋರ್ಸ್ ಇಟ್ಟಿದ್ದೀವಿ ಅದು ನಮ್ಮ ಅನುದಾನದಿಂದ ಅದು ಆದ ನಂತರ ನಮಗೆ ಯಾವುದೇ ರೀತಿಯ ಅನುದಾನ ಕೊಡದೆ ಒಂದು 6 ವರ್ಷಗಳ ಕಾಲ ಇದು ನೆರವೇರಿಸಿತ್ತು. ಅದೇ ರೀತಿ ಈ ಒಂದು ಗುರುಭವನದ ಉಳಿದ ಕಾಮಗಾರಿಗಳಿಗೆ ಗುರುಭವನದ ಮೇಲೆ ಒಂದು ಮೇಲ್ಛಾವಣಿಯನ್ನ ನಾವು ಹಾಕಿದ್ರೆ ಒಂದು 600 ಜನ ಶಿಕ್ಷಕರು ಅಷ್ಟೇ ಟೈಮ್ ಕೂತ್ಕೊಂಡು ಒಂದು ಸಭೆಯನ್ನು ಮಾಡೋದಕ್ಕೆ, ಸಮಾರಂಭವನ್ನು ಮಾಡೋದಕ್ಕೆ ಅನುಕೂಲ ಆಗಿದೆ. ಮುಂದಿನ ದಿನಗಳಲ್ಲಿ ನಾವು ಇನ್ನಷ್ಟು ಅನುದಾನಗಳನ್ನ ನಮ್ಮ ಈ ಒಂದು ಗುರುಭವನಕ್ಕೆ ನೀಡಬೇಕು ಅಂತ ಆತ್ಮೀಯ ಬಂಧುಗಳೇ, ವೈಚಾರವನ್ನ ನಾವು ನೋಡಬೇಕು. ಸಾಮಾನ್ಯರಲ್ಲಿ ಸಾಮಾನ್ಯರು ಹಲವಾರು ಸಮಸ್ಯೆಗಳು, ಆ ಹಲವಾರು ಸಮಸ್ಯೆಗಳನ್ನ ನಾವು ಎದುರಿಸಿದ್ರೆ ಅವರು ಇಲಾಖೆಯ ಮಂತ್ರಿಗಳು ಮತ್ತು ಇಲಾಖೆಯ ಮುಖ್ಯಸ್ಥರುಗಳಿದ್ರೆ ಅವರು ಕೆಲಸಗಳನ್ನ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ತಾಜಾ ಉದಾಹರಣೆಗಳು ಬಹಳಷ್ಟಿದೆ. ಈಗ ತಾನೇ ಈ ಒಂದು ಕೆಲವು ದಿನಗಳ ಹಿಂದೆ ನಮ್ಮ ಒಂದು ಕೆಜಿಎಫ್ನ ಒಂದು ಅನುದಾನ ಕೊರತೆ ಆದಾಗ ನಾವು ರೆಡ್ಡಿ ಸರ್ ಅವರ ಒಂದು ಮನೆಯನ್ನು ನೀಡಿದಾಗ ಆ ಒಂದು ಅನುದಾನಗಳು ಮತ್ತೆ ಮುಖ್ಯವಾಗಿ 4 ತಿಂಗಳಿಂದ ನಮ್ಮ ಏಜೆನ್ಸಿ ಸ್ಕೂಲಲ್ಲಿ ಸ್ಯಾಲರಿಗಳು ಆಗದೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ತಾಲೂಕು ಬದಲಾವಣೆ ಆಗುತ್ತದೆ. ಖುದ್ದು ಆ ಇಲಾಖೆಗಳಿಗೆ ಹೋಗಿ ಈ ಒಂದು ಯಶಸ್ವಿಯನ್ನು ಮಾಡಿಕೊಂಡು ಇವತ್ತು ನಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂತ ನಿಟ್ಟಿನಲ್ಲಿ ನಮ್ಮ ವೈಎಸ್ ಸರ್ ಅವರು ನಮಗೆ ಬಹಳಷ್ಟು ಅನುಕೂಲಗಳನ್ನ ಕೆಲಸಗಳನ್ನ ಕೊಟ್ಟ ಮಾರ್ಗದಲ್ಲಿ ನಡ್ಕೊಂಡಿದ್ದಾರೆ. ಅವರಿಗೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೂ ನಮ್ಮ ಎಲ್ಲರ ಪರವಾಗಿ ನಾವು ಸದಾ ಅವರ ಜೊತೆ ಇರ್ತೀವಿ. ಮತ್ತೆ ನಾವು ಇನ್ನ ಅವರನ್ನ ಮಂತ್ರಿಗಳಾಗಿ ನಾವು ನೋಡುವಂತ ಆಸೆ ಇದೆ. ಅದು ನಮ್ಮ ಶಿಕ್ಷಣ ಇಲಾಖೆಯ ಮಂತ್ರಿಯಾಗಿ ನೋಡಬೇಕು ಅನ್ನುವಂತ ಅಭಿಲಾಷೆ ಇದೆ. ಆ ಭಗವಂತನಲ್ಲಿ ನಾವು ಬೇಡಿಕೊಂಡು ನಿಮ್ಮ ಕೈಗೆ ನಾವು ನಿಂತು ನಿಮ್ಮ ಜೊತೆ ಇದ್ದು ಆ ಒಂದು ಇದನ್ನು ನಾವು ನೋಡಬೇಕು ಅನ್ನೋ ಒಂದು ಆಶಾಭಾವನೆಯನ್ನು ನಾವು ವ್ಯಕ್ತಪಡಿಸ್ತಾ ಖಂಡಿತವನ್ನು ಹಾಕ್ತೀರಾ ಅಂತ ಬಂದಿದೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಆಯೋಜಕರು ಮತ್ತೆ ನಮ್ಮ ಕೆಜಿಎಫ್ನ ಸಮಸ್ತ ಶಿಕ್ಷಕರ ಒಂದು ಬೆನ್ನೆಲುಬಾಗಿ ಅರಳಿಗಳು ನಮ್ಮ ಇಲಾಖೆಗಳಲ್ಲಿ ಆಗುವಂತ ಎಲ್ಲ ತೊಂದರೆಗಳು ಕೂಡ ನಮ್ಮ ಜೊತೆಯಲ್ಲಿ ನಿಂತು ನಮಗೆಲ್ಲ ಸಹಕಾರಗಳನ್ನು ನೀಡ್ತಾ ಇರುವಂತದ್ದು. ನಾವೇನಾದ್ರೂ ಒಂದು ಮನೆಯನ್ನು ಕೊಟ್ಟರೆ ಆ ಮನೆಯನ್ನ ವೈಎಸ್ ಮುಖಾಂತರ ಮತ್ತೆ ರಾಜ್ಯ ಸರಾಸರಿ ಅವರ ರಾಜ್ಯಾಧ್ಯಕ್ಷರ ಮುಖಾಂತರ ನಮಗೆ ಮಾಡುವಂತ ನಿಟ್ಟಿನಲ್ಲಿ ಸದಾ ದುಡಿತಾ ಇರುವಂತ ನಮ್ಮ ರವಿರೆಡ್ಡಿಗಳನ್ನು ನಾವು ಈ ಸಂದರ್ಭದಲ್ಲಿ ಮರೆಯಲಾಗಲ್ಲ. ಆತ್ಮೀಯ ಬಂಧುಗಳೇ, ರವಿರೆಡ್ಡಿ ಸರ್ ಅವರು ಕೂಡ ಈ ಒಂದು ಗುರುಭವನಕ್ಕೆ ಒಂದು ಮಾತನಾಡಿದ್ದಾರೆ. ವೈಎಸ್ ಸರ್ ಜೊತೆಗೆ ಮತ್ತೊಬ್ಬ ಎಂಎಲ್ಸಿಗಳಾದಂತ ಚಿದಾನಂದ ಗೌಡ ಸರ್ ಅವರ ಕೂಡ ಇದಕ್ಕೆ ಆಗುವಂತ ಅನುದಾನಗಳನ್ನು ನಾವು ಕೊಡಿಸ್ತೀವಿ ಅಂತ ಆಲ್ರೆಡಿ ಒಂದು ಭರವಸೆಯನ್ನು ನೀಡಿ ಅವರ ಪ್ರಯತ್ನದಲ್ಲಿದ್ದಾರೆ. ಹಾಗೆ ಈ ಒಂದು ಭಾಗದ ಸಂಸದರಲ್ಲಿ ಕೂಡ ಅವರು ಒಂದು ಮನೆಯನ್ನು ಒಂದು 10 ಲಕ್ಷ ರೂಪಾಯಿ ಗುರುಭವನಕ್ಕೆ ಕೊಡಬೇಕು ಅನ್ನೋ ಒಂದು ಮನೆಯನ್ನು ರವಿರೆಡ್ಡಿ ಸರ್ ಮಾಡಿದ್ದಾರೆ. ರವಿರೆಡ್ಡಿ ಸರ್ ತಪ್ಪುಕೊಂಡು ಈ ಸಂದರ್ಭದಲ್ಲಿ ಎಲ್ಲ ಸಂಘಟನೆಗಳ ಪರವಾಗಿ ನಮ್ಮ ನೌಕರರ ಬಗ್ಗೆ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಮಾಡುತ್ತೇವೆ. ಇನ್ನ ಮಾತಾಡಿದ್ರೆ ಈಗ ಆಲ್ರೆಡಿ ಸಮಯ ಆಗಿರೋದ್ರಿಂದ ಬಹಳಷ್ಟು ವಿಷಯಗಳಿದೆ. ನಾವು ವೈಎಸ್ ಸರ್ ಬಗ್ಗೆ ಮಾತಾಡಬೇಕು. ನಾವು ವಿಧಾನಸೌಧದವರೆ ಪ್ರತಿಯೊಂದು ಕೊಠಡಿಗೂ ನಮ್ಮ ಕರ್ನಾಟಕ ಇಲಾಖೆಯಲ್ಲಿ ಮಾಡ್ತಾರೆ. 10 ವರ್ಷಗಳ ಹಿಂದೆ ನಾವು ಈ ಗುರುಭವನ ಅನುದಾನಕ್ಕೆ ನಾವು ಬೆಂಗಳೂರಿಗೆ ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ತಂಡವನ್ನ ಪದಾಧಿಕಾರಿ ತಂಡಗಳನ್ನ ಕರ್ಕೊಂಡು ಹೋದಾಗ ಇವತ್ತು ಅಲ್ಲಿ ನಾವು ಅವರನ್ನು ಭೇಟಿ ಮಾಡಿದಾಗ
ಉತ್ತರ ತಾವೆಲ್ಲರೂ ಕೂಡ ನಾನು ಮೊಟ್ಟಮೊದಲನೇದಾಗಿ ಒಂದು ಅಂಶವನ್ನು ನಾವು ಗಮನದಲ್ಲಿ ನಾವು ವಹಿಸ್ತೇನೆ. ಗೆಸ್ಟ್ ಲೆಕ್ಚರರ್ಸ್ ಅಂತ ಏನು ಡಿಗ್ರಿ ಕಾಲೇಜ್ ಕೆಲಸ ಮಾಡ್ತಾ ಇದ್ರು, ಸಂಬಳ ಜಾಸ್ತಿ ಮಾಡಿ ಅಂತ ಕೇಳಿದ್ರೆ ತಪ್ಪಾಗ್ಬಿಡೋದು ಅಂತ ಶಾಪ ಆಗ್ಬಿಟ್ಟಿದೆ. ಸಂಬಳ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಮೋರ್ ದನ್ 50% ಅಂತ ಲೆಕ್ಚರರ್ಸ್ ಹೋಗಿ ಮನೆ ಸೇರ್ಪಡೋದ್ರ ಆಗಿದೆ. ಇಟ್ಸ್ ಎ ಬಡ್ಡಿ ಇಶ್ಯೂ ಸರ್. ದಯಮಾಡಿ ಅತ್ಯಂತ ಮಾನವೀಯ ದೃಷ್ಟಿಯಿಂದ ಆ ಸಮಸ್ಯೆ ಇದೆ. ಯಾಕಂದ್ರೆ ಹೋರಾಟ ಮಾಡಿದ್ರೆ ಅಥವಾ ಮುಚ್ಚುಳಿ ಇದ್ದು ಆ ಸಮಸ್ಯೆಯನ್ನ ಇದು ಮಾಡಿದ್ದೀವಿ. ಈಗ ಇವರು ಕೂಡ ಮಾರ್ಗ ತಲುಪಿಸಬೇಕು ಅನ್ನೋದಿದ್ದಾರೆ. ಐ ರಿಕ್ವೆಸ್ಟ್ ಟು ಸಬ್ಮಿಟ್ ದ ಮೆಮೊರಾಂಡಮ್ ಆನ್ ದ ಕೇಸ್ ಫ್ಯಾಕಲ್ಟಿ ಮೆಂಬರ್ಸ್. ಇದು ಬಹಳ ಗಂಭೀರವಾದ ಸಮಸ್ಯೆ. ನಾವು ದಯಮಾಡಿ ಯಾವ ರೀತಿ ಅವರಿಗೆ ಸಹಾಯವನ್ನು ಮಾಡ್ತೇವೆ ಗೊತ್ತಿಲ್ಲ. ಈ ಸಮಸ್ಯೆ ಪರಿಹಾರ ಆಗಬೇಕು. ಏನು ಈ ಸಮಾಜದಲ್ಲಿ ಅತ್ಯಂತ ನಾವು ಇದು ಯಾವ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದ್ರೆ ಎಲ್ಲೋ ಬೆಂಗಳೂರಿನಂತಹ ಜನ ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿ ನಾಳೆ ನೀವು ಬದುಕಿಯನ್ನು ಮಾಡಿ ದೊಡ್ಡ ಇದ್ದಾರೆ. ತುಂಬ ದೊಡ್ಡ ಸಮಸ್ಯೆ ಆಗಿದೆ. ಬಹುಶಃ ನಮ್ಮ ದೇಶದ ಸಮಸ್ಯೆ. ಆ ಸಮಸ್ಯೆಯನ್ನು ನಾವು ಗಮನಿಸ್ತಾ ಇದ್ದಾರೆ. ದಯಮಾಡಿ ಇವತ್ತೇ ನಾವು ಪೊಲೀಸ್ ಇನ್ನೊಂದು ಅಧಿಕಾರಿಗಳ ರಕ್ಷಣೆ ಮಾತಾಡಬೇಕಾಗಿದೆ. ದಯಮಾಡಿ ಮೆಮೊರಾಂಡಮ್ ಸಬ್ಮಿಟ್ ಮಾಡಬೇಕು ಅಂತ ನಮ್ಮ ನಾಗರಾಜನ್ ಸರ್ ವರ್ಗಾವಣೆ ಗಂಡ ಹೆಂಡತಿ ವರ್ಗಾವಣೆ ಕೂಡ ಅಕಸ್ಮಾತ್ ಈ ಗಂಡ ಹೆಂಡತಿ ಬೇರೆ ಆದಾಗ ಏನೇನು ಸಮಸ್ಯೆಗಳು ಬರುತ್ತೋ ಅಂತ ಒಂದು ಸ್ವಲ್ಪ ಭಯ. ದಯವಿಟ್ಟು ನಮ್ಮ ಅನೇಕ ಮಂದಿ ಟೀಚರ್ಸ್ ಒಂದು ರೀತಿಯ ಒದ್ದಾಡ್ತಾ ಇದ್ದಾರೆ. ಅವರಿಗೆ ಟ್ರಾನ್ಸ್ಫರ್ ಸಿಗ್ತಾ ಇಲ್ಲ. ಕುಟುಂಬ ಒಂದು ಕಡೆ ಒಂದು ರೀತಿಯ ನರಕಯಾತನೆ ಅನ್ನೋದು. ದಯವಿಟ್ಟು ಅದನ್ನು ಕೂಡ ಸರ್ಕಾರದ ಮಟ್ಟದಲ್ಲಿ ಒಂದು ಸ್ವಲ್ಪ ತಾವು ಜೋರು ಧ್ವನಿಯಲ್ಲಿ ಅದನ್ನು ಪ್ರಸ್ತಾಪ ಮಾಡಿ ಅವರು ಕೂಡ ಒಂದು ಪರಿಹಾರ ಪಡಿಸಬೇಕು ಅಂತ ಅನಿಸ್ಕೊಳ್ತೇವೆ. ಬೇರೆ ಏನಾದ್ರೂ ಸಮಸ್ಯೆಗಳು ಅಂತ ಇದ್ರೆ ದಯಮಾಡಿ ತಾವು ಪ್ರಸ್ತಾಪ ಮಾಡಿದ್ರೆ ಅವರ MLC ಇಲ್ಲ ಮೇಕ್ ಔಟ್ ಆಫ್ ಇಟ್. ಬನ್ನಿ ಇಲ್ಲಿ ಬಂದು ಮಾತಾಡಬೇಡಿ. ಕ್ಷೇತ್ರ ಶಿಕ್ಷಣಾಧಿಕಾರಿ ಬೇಡ, ಮೈಕ್ ಬೇಡ, ಹಾಗೆ ಪ್ರಮುಖವಾಗಿ ಮೊದಲಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇಲ್ಲಿ ಸರ್ಕಾರದ ನಿಯಮಾವಳಿಗಳಲ್ಲಿ ಎಲ್ಲ ಸೌಲಭ್ಯಗಳನ್ನ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಗೂ ಕೊಡ್ತಾ ಇದ್ದಾರೆ. ಒಂದು ಸ್ಯಾಲರಿ ಇರ್ಬೋದು ಹೈಕ್ ಮಾಡಬೇಕಾದ್ರೆ ಸರ್ಕಾರಿ ನೌಕರರಿಗೆ ಮೊದಲಿಗೆ ಮಾಡ್ತಾರೆ, ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅವರಿಗೆ ಲೇಟ್ ಮಾಡ್ತಾರೆ. ಈಗ ಆಲ್ರೆಡಿ ಆರೋಗ್ಯದ ಒಂದು ಹೆಲ್ತ್ ಕಾರ್ಡ್ ಇಶ್ಯೂ ಸರ್ಕಾರಿ ನೌಕರರಿಗೆ ಬಂದಿದೆ, ಅನುದಾನಿತ ನೌಕರರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆ ಇಲ್ಲ. ಪ್ಲಸ್ ಸರ್ಕಾರಿ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸತಕ್ಕಂತಹ ಈ 2006 ಸಾಫ್ಟ್ವೇರ್ಸ್ ಏನು ನೇಮಕ ಆಗಿದ್ದಾರೆ ಅವರಿಗೆ ಬೇಸಿಕಲಿ 10% ಅನ್ನ ಕಟ್ ಮಾಡ್ತಾ ಇದ್ದಾರೆ. ಬಟ್ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಆ ಯಾವುದೇ ರೀತಿಯಾಗಿರ್ತಕ್ಕಂತಹ 10% ಅನ್ನೋದು ಇಲ್ವೇ ಇಲ್ಲ. ಮುಂದಿನ ದಿನಗಳಲ್ಲಿ ಅದು ಅವರ ಪರಿಸ್ಥಿತಿ ಹೇಗಿರುತ್ತೋ ಗೊತ್ತಿಲ್ಲ. ಬಿಫೋರ್ 2006 ನೋ ಪ್ರಾಬ್ಲಮ್, ಆಫ್ಟರ್ 2006 ಆಗಿರೋರಿಗೆ ಅವ್ರಿಗೆ ಬೇಸಿಕಲಿ 10% ಕಟ್ ಮಾಡ್ತಾ ಇದ್ದಾರೆ. ಸರ್ಕಾರದಲ್ಲಿ ಕಟ್ ಆಗ್ತಾ ಇದೆ. ಇಷ್ಟು ಸಮಸ್ಯೆಗಳನ್ನು ನಾನು ಗಮನಕ್ಕೆ ತಂದಿದ್ದೀನಿ. ಒಂದು NPS, ಹೌದು ಸರ್, NPS ಹೌದು ಸರ್. ಆಮೇಲೆ ಸವಲತ್ತುಗಳನ್ನ ಕೊಡಬೇಕು. ರೈಟ್, ನೆಕ್ಸ್ಟ್ ಥ್ಯಾಂಕ್ ಯು. ಮೈಕೆ ಬೇಡ, ಮೈಕ್ ಬೇಡ, ಹಂಗೆ ಮಾತಾಡ. ಮಾನ್ಯ MLC ಕಾರ್ಯದಲ್ಲಿ ಕನ್ನಡದಲ್ಲಿ ಬೇರೆ ಶಿಕ್ಷಕರು ಇವರೇ ಮುಗಿಸಿದಂತ ಬೇರೆ ಶಿಕ್ಷಕರಿಗಾಗಿ ಅಪಾಯಿಂಟ್ಮೆಂಟ್ ಮಾಡಿ 2 ವರ್ಷ ಕಳೆದಿದೆ. ಬಟ್ ಈ ವಿಪರೀತ ಟೀಚರ್ಸ್ ಉಳ್ಕೊಂಡಿದೆ. ಪ್ರೌಢಶಾಲೆಯಿಂದ ಪದವಿ ಪೂರ್ವಕ್ಕೆ ಬಡ್ತಿ ಹೊಂದಿರ್ತಾರೆ, ಪದವಿ ಪೂರ್ವದಿಂದ ಪದವಿ ಕಾಲೇಜಿಗೆ ಬಡ್ತಿ ಹೊಂದಿರ್ತಾರೆ. ಇಂಥವರಿಗೆ 10 ವರ್ಷ, 15 ವರ್ಷ, 20 ವರ್ಷ, 25 ವರ್ಷ, 30 ವರ್ಷಗಳ ಬಡ್ತಿಯಲ್ಲಿ ಕೊರತೆ ಆಗಿರುತ್ತೆ. ಆ ಬಡ್ತಿಯನ್ನ ದಯವಿಟ್ಟು ಎಲ್ಲ ಶಿಕ್ಷಕರಿಗೂ ಅಥವಾ ಎಲ್ಲ ನೌಕರರಿಗೂ ಸಿಗ್ತಕ್ಕಂಥ ರೀತಿಯಲ್ಲಿ ಮಾನ್ಯ ಶಾಸಕರು ಪ್ರಯತ್ನ ಮಾಡಬೇಕು ಅಂತ ಅವರಲ್ಲಿ ಮನವಿ ಮಾಡಿಕೊಡ್ತಾರೆ.
ಈಗ ಡಿಪಾರ್ಟ್ಮೆಂಟ್ ಅಲ್ಲೇ ಬಂದಿದೆ ಸರ್. ಒಂದು ನಿಮಿಷ, ನೀವು PhD ಮಾಡ್ಕೊಂಡ್ ಬಂದಿರೋದ? ಹೌದು ಸರ್. PhD ಮಾಡಕ್ ಹೋಗ್ತಾ ಇರೋದು? ಅಪಾಯಿಂಟ್ಮೆಂಟ್ ನಂತರ ಮಾಡಿದ್ದೀವಿ ಸರ್. ಅಪಾಯಿಂಟ್ಮೆಂಟ್ ನಂತರ ಆಯ್ತು, PhD ಮುಗಿಸ್ಕೊಂಡು ಬಂದಿದ್ರಿ, ಹೌದು ಸರ್. ನಿಮಗೆ ಪ್ರಮೋಷನ್ ಮೂವ್ ಮಾಡಿದ್ರೆ ಇಂಕ್ರಿಮೆಂಟ್ ಮಾತಾಡ ಕೇಳಿಸ್ತಾ ಇದೆಯಾ? ಬೈಕ್ ಬೇಕಾ ಬೇಡವಾ? ಬೇಡ ಸರ್. ಬೈಕ್ ಸ್ವಲ್ಪ ಇದು ರಿಪೇರ್ ಆಗಬೇಕಾಗಿದೆ ಈ ಗುರುಭವನ. ನೆಕ್ಸ್ಟ್ ನಾವು ಕಾಸು ಕೊಟ್ಟಾಗ ಸ್ವಲ್ಪ ಅಕೋಸ್ಟಿಕ್ಸ್ಗೆ ಕನ್ಸಲ್ಟ್ ಮಾಡಿ ಮೇಲೆ ಸ್ವಲ್ಪ ಎಲ್ಲ ಪಾತ್ರಗಳ ಕಟ್ತಾರೆ, ಎಲ್ಲ ಕಟ್ಸಿ. ಇಲ್ಲದೇ ಇದ್ರೆ ಈ ತಾಲೂಕಿನ ಎಲ್ಲ ಕಾರ್ಯಕ್ರಮ ಇಲ್ಲೇ ಮಾಡ್ಬೇಕಾಗುತ್ತೆ. ನೀವೇನ್ ಹೇಳ್ತಾರೋ ಅವ್ರು ಕೇಳಿಸ್ಬೇಕು, ಇಲ್ಲ ಅಂದ್ರೆ ಪ್ರಯೋಜನ ಆಗುದಿಲ್ಲ. ಕೊಡ್ತೀವಿ ಕೊಡ್ತೀವಿ. ಅದಕ್ಕೆ ನಾನು ನಮ್ಮ ದುಡ್ಡು ನಿಮ್ಗೆ ಕೊಡಕ್ಕೆ ಇರೋದು. KGF ತಾಲೂಕಿನ ಎಲ್ಲ ನನ್ನ ಆತ್ಮೀಯ ಗೌರವಾನ್ವಿತ ಶಿಕ್ಷಕ ಸಮುದಾಯದ ಬಂಧುಗಳೇ, KGF ಅನ್ನ ತಾಲೂಕಾಗಿ ಮಾಡಿ ಹೊಸ ತಾಲೂಕಿನಲ್ಲಿ ಕೆಲಸ ಮಾಡ್ತಾರೆ ಎಲ್ಲ ನನ್ನ ಶಿಕ್ಷಕ ಸಮುದಾಯ ಬಂಧುಗಳಿಗೆ ನಿಮ್ಗೆ ಎಲ್ರಿಗೂ ಶುಭಾಶಯ ಕೋರ್ತಾ ಇದ್ದೇನೆ, ಅವರೇ ಸಲ್ಲಿಸ್ತಾ ಇದ್ದೇನೆ. ತಾಲೂಕು ಆದ್ಮೇಲೆ ಅದಕ್ಕೆ ವಿಶೇಷವಾದ ಸಮಸ್ಯೆಗಳು ಹಂಗೆ ಇರ್ತವೆ. ಇವತ್ತು ವೇದಿಕೆ ಮೇಲೆ ಬಹಳಷ್ಟು ಸ್ನೇಹಿತರಿದ್ದೀರಿ. ವೇದಿಕೆ ಮೇಲೆ ಎಲ್ಲಾ ಸ್ನೇಹಿತರು ಜ್ಞಾಪಕ ಮಾಡ್ತಾರೆ, ಎಲ್ಲಾ ಸಂಘಟನೆಗಳವರು ಜ್ಞಾಪಕ ಮಾಡ್ತಾರೆ, ಎಲ್ಲ ಅಧಿಕಾರಿಗಳು ಸ್ಮರಣೆ ಮಾಡ್ತಾರೆ. ವೇದಿಕೆ ಮುಂದೆ ಆಸೀನರಾಗಿರುವ ಎಲ್ಲ ನನ್ನ ಗೌರವಾನ್ವಿತ ಶಿಕ್ಷಕ ಸಮುದಾಯದ ಬಂಧುಗಳನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿ, ಲೇಟಾಗಿ ಬಂದಿದ್ದ ಕ್ಷಮೆ ಯಾಚಿಸಿ, ನಮ್ಮ ತಾಯಂದ್ರಿಗೂ ಕ್ಷಮಾಪಣೆ ಕೋರಿ, ನಾನು ಒಂದು ತಾವೇನು ಅನಿಸಿಕೆ ವ್ಯಕ್ತಪಡಿಸಿದಿರಿ ಆ ಅನಿಸಿಕೆಗೆ ಪೂರಕವಾಗಿ ಅದನ್ನ ನಿಮಗೆ ಸಮಜಾಯಿಸಿದ್ದಲ್ಲ, ನೀವೇನು ನನ್ನ ಜವಾಬ್ದಾರಿ ನನ್ನ ಮೇಲೆ ಹಾಕಿದ್ದೀರಿ ಆ ಜವಾಬ್ದಾರಿ ನಿಭಾಯಿಸಕ್ಕೆ ಪ್ರಯತ್ನ ಮಾಡ್ತೀನಿ ಅನ್ನೋ ಮಾತನ್ನ ಮೊಟ್ಟ ಮೊದಲಿಗೆ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. KGF ತಾಲೂಕು ಅಂದ್ರೆ ನನಗೆ ಬಹಳ ಹತ್ತಿರವಾದ ತಾಲೂಕು, ಯಾವಾಗಲೂ ಮಾತು ಹೇಳ್ತೀನಿ. KGF ಅಲ್ಲಿ ಒಂದ್ಸಲ ಒಂದು ಮಾತು ಕೊಟ್ರೆ KGF ಅಲ್ಲಿ ತಪ್ಪು ಜನ ಅಲ್ಲ. ನನ್ನ ಕ್ಷೇತ್ರದಲ್ಲಿರೋ 34 ತಾಲೂಕು ಪೈಕಿ ವಿಶೇಷವಾದ ತಾಲೂಕು KGF ಅಂದ್ರೆ ಒಂದು ಮಾತಿಗೆ ಕಟಿಬದ್ಧವಾಗಿರುವ ತಾಲೂಕು ಅಂದ್ರೆ KGF. ಹಾಗಾಗಿ ಇಲ್ಲಿ ತಾವು 2 ಗಂಟೆ ಕಾದಿದ್ದೀರಿ. ಆಮೇಲೆ ನಾನು ಅಂದ್ಕೊಂಡೆ 2 ಗಂಟೆಗೆ ಟೀಚರ್ಸ್ ಬರೋ ಸಂಖ್ಯೆ ಕಡಿಮೆ ಆಗುತ್ತೆ, ಯಾಕೆಂದ್ರೆ ಕ್ಲಾಸ್ ಎಲ್ಲ ಮುಗಿಯೋದು 4-4:15 ಆಗ್ತದೆ. ಆಮೇಲೆ ಹೋದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಅಂದ್ಕೊಂಡು ಅಲ್ಲಿ 2-3 ಸ್ಕೂಲ್ ಎಕ್ಸ್ಟ್ರಾ ಹೋಗ್ಬಿಡಿ, ಅದಕ್ಕಾಗಿ ಲೇಟ್ ಆಯ್ತು. ಆದರೆ ಇಲ್ಲಿ ಬಂದ್ಮೇಲೆ ಬಹಳ ಬೇಸರ ಆಯ್ತು. ಇಷ್ಟು ಜನ ಹೆಣ್ಮಕ್ಳು ಎಲ್ಲರೂ ಕಾಯ್ತಾ ಇದ್ದೀರಿ ಅಂದಾಗ 2 ಗಂಟೆ ಇದ್ದೀರಿ ಅಂತ ಗೊತ್ತಾಯ್ತು. ಹಾಗಾಗಿ ಬೇಜಾರಾಯ್ತು. ಅನಿತಾ ಭಾವಸಕ್ಕೆ ಹೋಗ್ಬೇಡಿ, ನಿಮ್ಮನ್ನು ಕಾಯಿಸುವಷ್ಟು ದೊಡ್ಡ ಮನುಷ್ಯ ನಮ್ಮಲ್ಲ, ನಿಮ್ಮ ಜೊತೆ ಇರೋ ಯಾವಾಗಲೂ. ಹಾಗಾಗಿ ತಾವಿವತ್ತು ನಮ್ಮ ಸಮಸ್ಯೆಗಳು ಹೇಳ್ಕೋಬೇಕಾದ್ರೆ ಸುಮಾರು ವಿಚಾರ ಪ್ರಸ್ತಾಪ ಮಾಡಿದ್ದೀರಿ. ನೀವು ನನಗೆ ಪಾಠ ಕಲಿಸಿದ್ದೀರಿ. 16 ವರ್ಷಗಳ ಕಾಲ MLC ಮಾಡಿ ಇಲಾಖೆಯನ್ನ ಸಮರ್ಪಕವಾಗಿ ಸಮಗ್ರವಾಗಿ ಅರ್ಥ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಹಾಗಾಗಿ ಸಮಸ್ಯೆ ಹುಟ್ಟು ಮೊದಲೇ ಇಂಥ ಸಮಸ್ಯೆಗಿಂತ ಪರಿಹಾರ ಸಿಗುತ್ತೆ ಅನ್ನುವ ಒಂದು ಚರ್ಚೆನೂ ಮಾಡುವ ಒಂದು ಸಾಮರ್ಥ್ಯವನ್ನು ನೀವು ಹುಡುಕೊಟ್ಟಿದ್ದೀರಿ. ನಿಮಗೆಲ್ಲ ಧನ್ಯವಾದಗಳು. ಅಣ್ಣ ಫೋನ್ 5 ನಿಮಿಷ ಅಣ್ಣ, 5 ನಿಮಿಷ ಬಿಡೋಣ. ನಾನು ಜಾಸ್ತಿ 10 ನಿಮಿಷ ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ಆಮೇಲೆ ನೀವು ಮನೆಗೆ ಹೋಗ್ಬೇಕಾಗ್ತದೆ. ಬಹಳ ಮುಖ್ಯವಾಗಿ ರಾಜ್ಯದ ಎಲ್ಲಾ ಸಮಸ್ಯೆಗಳನ್ನು ನೀವು ಹೇಳಿದ್ದೀರಿ ನನಗೆ. ವಿಶೇಷವಾಗಿ ಸರ್ಕಾರಿ ಶಾಲೆಯ ಸಮಸ್ಯೆಗಳು, ಅನುದಾನ ಶಾಲೆ ಸಮಸ್ಯೆಗಳು, ಅನುದಾನ ರಹಿತ ಶಾಲೆ ಸಮಸ್ಯೆಗಳು. ಮೊಟ್ಟ ಮೊದಲನೇದಾಗಿ ಕೋವಿಡ್ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಸರ್ಕಾರಿ ನೌಕರರಿಗೆ ಮತ್ತು ಶಿಕ್ಷಕರಿಗೆ ಸಂಬಳವನ್ನು ಕಟ್ ಮಾಡಿದೆ.
ನಮ್ಮ ರಾಜ್ಯ ಸರ್ಕಾರ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೋವಿಡ್ ಸಂದರ್ಭದಲ್ಲಿ ಸರ್ಕಾರ ಖಜಾನೆ ಖಾಲಿ ಇದ್ರೂ ₹1 ಸಂಬಳವನ್ನ ಕಡಿತ ಮಾಡಿದ್ರ 100ಕ್ಕೆ 100ರಷ್ಟು ಸಂಬಳ ಕೊಟ್ಟ ಏಕೈಕ ಸರ್ಕಾರ ಈ ದೇಶದಲ್ಲಿದ್ರೆ. ಎರಡನೇದಾಗಿ ಕೋವಿಡ್ ಬಂದಾಗ ಎಲ್ಲಾ ವರ್ಗದ ಬಡ ವರ್ಗದವರಿಗೆ ಪ್ಯಾಕೇಜ್ ಘೋಷಣೆ ಮಾಡಿದ್ವಿ. ಆದರೆ ಶಿಕ್ಷಕರಿಗೆ ಯಾರು ಪ್ಯಾಕೇಜ್ ಕೊಟ್ಟಿರಲಿಲ್ಲ. ಮೊಟ್ಟ ಮೊದಲನೇ ಬಾರಿಗೆ ಇಡೀ ದೇಶದಲ್ಲಿ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿ ಆ ಪ್ಯಾಕೇಜ್ ಅನ್ವಯ ಕನಿಷ್ಠ ಒಂದು ₹5,000 10,000 ಕೊಡಬೇಕು ಗಲಾಟೆ ಮಾಡಿದ್ವಿ. ₹5,000 ಕೊಡಬೇಕು ಅನ್ಎಡೆಡ್ ಸ್ಕೂಲ್ ಟೀಚರ್ಸ್ಗೆ, ಸ್ಕೂಲ್ಗೆ ಹೋಗದೇ ಇರೋರಿಗೆ, ಮಕ್ಕಳ ಅಡ್ಮಿಷನ್ ಆಗಿಲ್ಲ, ಸ್ಕೂಲ್ ಬಂದಾಗಿದೆ, ₹10,000 ಕೊಡಬೇಕು ಡಿಮಾಂಡ್ ಇಟ್ಟು 4-5 ಸಲ ಮೀಟಿಂಗ್ ಮಾಡಿ ಸಿಎಂ ಹತ್ರ 100 ಕೋಟಿ ಬಿಡುಗಡೆ ಮಾಡಿಸಿ ₹5,000 ಬಿಡುಗಡೆ ಮಾಡಿಸಿ ಕೆಜಿಎಫ್ ತಾಲೂಕಿನಲ್ಲೇ 599 ಜನಕ್ಕೆ ₹5,000 ದುಡ್ಡನ್ನು ಬಿಡುಗಡೆ ಮಾಡಿ ಅವ್ರ ಅಕೌಂಟ್ ಹಾಕಿದ್ರು. ಅದು ಬಹಳ ನಮಗೆ ಖುಷಿಯನ್ನಕ್ಕಿಂತ ಹೆಚ್ಚಾಗಿ ಸಮಾಧಾನ ಏನು ಅಂದ್ರೆ, ಕೆಲವರು ಬಾಯ್ಬಿಟ್ಟು ಕೇಳಲ್ಲ, ಸ್ವಾಭಿಮಾನ ಅಡ್ಡ ಬರ್ತದೆ, ಜೀವನ ಮಾಡೋದು ಕಷ್ಟ ಇರುತ್ತೆ. ಅಂತ ಸಂದರ್ಭದಲ್ಲಿ ಅವರಿಗೆಲ್ಲೋ ಒಂದ್ ಕಡೆ ಸಾಂತ್ವನ ಹೇಳಬೇಕಾಗುತ್ತೆ ಅಂತ ಹೇಳಿ ಈ ಕೆಲಸವನ್ನು ನಾವು ಮಾಡಿದ್ದೇವೆ. ಮೂರನೇದಾಗಿ ಬಿಜೆಪಿ ಸರ್ಕಾರ ಯಾವಾಗ ಬಂದಿತ್ತು ಅವಾಗೆಲ್ಲ ಪ್ರಾಮಾಣಿಕವಾದ ಮಂತ್ರಿಗಳನ್ನೇ ಎಜುಕೇಶನ್ ಮಂತ್ರಿಗಳನ್ನಾಗಿ ಮಾಡಿದ್ದೀವಿ. 2008ರಿಂದ 2013 ತನಕ ಕಾಗೇರಿ ಅವರು ಪ್ರೈಮರಿ ಸ್ಕೂಲ್ ಎಜುಕೇಶನ್ ಮಿನಿಸ್ಟರ್, BS ಆಚಾರ್ಯ ಅವರು ಹೈಯರ್ ಎಜುಕೇಶನ್ ಮಿನಿಸ್ಟರ್ ಅಲ್ವಾ. ಇವಾಗ ಸುರೇಶ್ ಕುಮಾರ್ ಅವರು ಮಂತ್ರಿ ಆಗಿದ್ರು, ನಾಗೇಶ್ ಅವರು ಮಂತ್ರಿ ಆಗಿದ್ರು, ಅಶ್ವಥ್ ನಾರಾಯಣ ಅವರು ಮಂತ್ರಿ ಆಗಿದ್ರು. ಅಂದ್ರೆ ಭಾರತೀಯ ಜನತಾ ಪಾರ್ಟಿಗೆ ಪ್ರಾಮಾಣಿಕರನ್ನೇ ಶಿಕ್ಷಣ ಇಲಾಖೆ ಮಂತ್ರಿಯನ್ನು ಮಾಡಿಸಿ ಶಿಕ್ಷಣ ಇಲಾಖೆಯನ್ನ ಭ್ರಷ್ಟಾಚಾರ ಮುಕ್ತ ಶಿಕ್ಷಣ ಇಲಾಖೆ ಮಾಡಬೇಕು ಅನ್ನೋದು ನಮ್ಮ ಧ್ಯೇಯ ಅನ್ನೋದನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಎಲ್ರಿಗೂ. ನಾವು ಭ್ರಷ್ಟಾಚಾರ ಮುಕ್ತ ಶಿಕ್ಷಣ ಇಲಾಖೆ, ಶಿಕ್ಷಣ ಇಲಾಖೆಯಲ್ಲಿ BO ಇರ್ಬೋದು, DD ಇರ್ಬೋದು, ಯಾರೇ ಇರ್ಬೋದು, ಯಾರಾದ್ರೂ ಭ್ರಷ್ಟಾಚಾರ ಮಾಡಿ ಬೇಸಿಗೆ ಕೈಯೊಡ್ಡಿ ಸಿಕ್ಕಾಕೊಂಡ್ರೆ ನಮ್ಮ ಸರ್ಕಾರದಲ್ಲಿ ಅವ್ರು ಉಳಿಗಾಲ ಇಲ್ಲ ಅನ್ನೋ ಸಂದೇಶವನ್ನ ನೇರವಾಗಿ ಕೊಡಕ್ಕೆ ಇಷ್ಟಪಡ್ತಾ ಇದ್ದೀವಿ ಮುಖಾಂತರ. ಅದು ಮೂರನೇದು. ನಾಲ್ಕನೇದು, ನಮ್ಮ ಸರ್ಕಾರ ಬಂದಾಗಲಲ್ಲ, ಮೊದಲನೇ ಸರ್ಕಾರದಲ್ಲಿ ಬಂದಾಗ 2 ವೇತನ ಆಯೋಗಗಳ ವರದಿಯನ್ನ 5 ಮತ್ತು 6ನೇ ವೇತನ ಆಯೋಗ ಇಡೀ ದೇಶ ಚೆಕ್ ಮಾಡ್ಕೊಂಡ್ ಬನ್ನಿ. ಯಾವ ರಾಜ್ಯದಲ್ಲೂ 2 ವೇತನ ಆಯೋಗಗಳನ್ನ ಒಂದು ಸರ್ಕಾರದ ಅವಧಿಯಲ್ಲಿ ಕೊಟ್ಟಿದ್ದಿಲ್ವೇ ಇಲ್ಲ. ಅದೇನಾದ್ರೂ ಕೊಟ್ಟಿದ್ರೆ ಹೋದ ಬಿಜೆಪಿ ಸರ್ಕಾರದಲ್ಲಿ 5 ಮತ್ತು 6ನೇ ವೇತನ ಆಯೋಗ ವರದಿಯನ್ನ ಕೊಟ್ಟು ನಿಮಗೆ ಸಂಬಳವನ್ನ ಡಬಲ್ ಜಾಸ್ತಿ ಮಾಡಿದ್ದೀವಿ. ಮಾಡಿದೆ ಇಲ್ವಾ? ಇವಾಗ್ಲೂ 7ನೇ ವೇತನ ಆಯೋಗವನ್ನ 2023 ಒಳಗೆ ರಚನೆ ಮಾಡಿ ನಿಮ್ಗೆ ಸಹಾಯ ಮಾಡ್ತೀವಿ ಎನ್ನುವ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕೆಂದ್ರೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಸಮಾಜ ಕಟ್ಟಬೇಕು, ಮಕ್ಕಳಿಗೆ ಕ್ವಾಲಿಟಿ ಎಜುಕೇಶನ್ ಕೊಡಬೇಕು, ಶಿಕ್ಷಕರನ್ನ ಸರಿಯಾಗಿ ನಡೆಸ್ಕೋಬೇಕು, ಅದ್ರ ಮುಖಾಂತರ ದೇಶದ ಆಸ್ತಿಯನ್ನಾಗಿ ಮಕ್ಕಳನ್ನ ಮಾಡಬೇಕು ಅಂತ ನಮ್ಮ ಆಸೆ. ಹಾಗಾಗಿ ಹೊಸ ಶಿಕ್ಷಣ ಪದ್ಧತಿಯನ್ನು ತರಬೇಕು ಅಂತ ಹೊರಟಿರುವ ಈ ದೇಶದಲ್ಲಿ ತರಬೇಕಂತ ಶುರು ಮಾಡಿದ್ದು ನಮ್ಮ ಸರ್ಕಾರ, ನಮ್ಮ ರಾಜ್ಯ. ಅದು ನಿಮ್ಮ ಸೌಭಾಗ್ಯ ಅಂತ ನನಗೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಗೆಲ್ಲೂ ಸ್ವಲ್ಪ ಕಷ್ಟ ಆಗ್ಬೋದು. ಯಾವುದೇ ಬದಲಾವಣೆ ಬಂದಾಗ ನಮ್ಗೆ ಅನ್ಸುತ್ತೆ ಏನಪ್ಪ ಬಹಳ ದೊಡ್ಡ ಬೆಟ್ಟ ಇದೆ ಹತ್ತಕ್ಕಾಗಲ್ವೇನೋ ಅಂತೇಳಿ. ಆ ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ರೆ ಆಟೋಮೆಟಿಕ್ ಹತ್ಬಿಟ್ಟಿರ್ತೀನಿ. ಹಾಗಾಗಿ ನಮ್ಗೆ ಅಸಾಧ್ಯವಾದ ಯಾವುದೂ ಇಲ್ಲ. ಏನಾದ್ರು ಅಸಾಧ್ಯವಾದ ಯಾವುದೂ ಇಲ್ಲ. ಹಾಗಾಗಿ ಹೊಸ ಶಿಕ್ಷಣ ಪದ್ಧತಿ ಮುಖಾಂತರ ಶಿಕ್ಷಕರ ಕೈಗೆ ಕೌಶಲ್ಯತೆ ಕೊಡಬೇಕು, ಶಿಕ್ಷಕರ ವಿದ್ವತ್ತನ್ನು ಜಾಸ್ತಿ ಮಾಡಬೇಕು, ಮಕ್ಕಳ ಗ್ರಾಸ್ಪಿಂಗ್ ಸಾಮರ್ಥ್ಯ ಇದೆಯಲ್ಲ, ಗ್ರಾಸ್ಪಿಂಗ್ ಪವರ್, ಅದನ್ನು ಜಾಸ್ತಿ ಮಾಡಬೇಕು. ಅದರ ಮುಖಾಂತರ ಸಮಾಜದಲ್ಲಿ ಕ್ವಾಲಿಟಿ ಎಜುಕೇಶನ್ ಅನ್ನೋ ಬೀಜ ಮಂತ್ರವನ್ನು ಬಿತ್ತಬೇಕು ಅಂತ ಹೇಳಿ ನಮ್ಮೆಲ್ಲರ ಮೂಲ ಮಂತ್ರ. ಹಾಗಾಗಿ ಈ NEP ಎನ್ನುವ ಒಂದು ದೊಡ್ಡ ವ್ಯವಸ್ಥೆ ಇದೆ. ಇಟ್ ಇಸ್ ನಾಟ್ ಎ ಸ್ಮಾಲ್ ಥಿಂಗ್. ಮೆಕಾಲೆ ಎಜುಕೇಶನ್ ಪದ್ಧತಿಯನ್ನು ಅನುಸರಿಸ್ತಾ ಇದ್ದೇವೆ ನಾವು. ಈ ದೇಶಕ್ಕೆ 1986 ಅಲ್ಲಿ ಶಿಕ್ಷಣ ಪದ್ಧತಿ ಬಂದ ಮೇಲೆ ಆಮೇಲೆ ಬದಲಾವಣೆ ಆಗಲೇ ಇಲ್ಲ. ಹಾಗಾಗಿ 35-40 ವರ್ಷಗಳ ಆದ್ಮೇಲೆ ಹೊಸ ಕಲ್ಪನೆ ಕಂಡಿದ್ದೀವಿ. ನೀವೆಲ್ಲ ಸಹಕಾರ ಬೇಕು ಅನ್ನೋ ಮಾತನ್ನ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ತಾ, ನಿಮ್ಮೆಲ್ಲ ಸಮಸ್ಯೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಅರ್ಥ ಮಾಡ್ಕೊಂಡಿದ್ದೀನಿ.
ನನಗೆ ಗೊತ್ತಿದೆ. ಗೌರ್ಮೆಂಟ್ ಶಾಲೆಯ ಶಿಕ್ಷಕರು ಇವತ್ತು ಸುಮಾರು ಸ್ನೇಹಿತರು ಹೇಳಿದ್ರು, ಟ್ರಾನ್ಸ್ಫರ್ ಗೈಡ್ಲೈನ್ಸ್ ಅಲ್ಲಿ ಸಮಸ್ಯೆ ಇದೆ. ಟ್ರಾನ್ಸ್ಫರ್ ಗೈಡ್ಲೈನ್ಸ್ ಅನ್ನ ಫ್ರೇಮ್ ಮಾಡಿದ್ ನಾವೇ. ಫ್ರೇಮ್ ಮಾಡಬೇಕಾದ್ರೆ ನಾವು ರಿಗರಸ್ ಆಗಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ವಿ. ಆ 25% ಯಾಕೆ ಗೈಡ್ಲೈನ್ ಆಗಿದ್ದವು ಅದನ್ನ ಎರಡು ಸ್ಟಿಕ್ ಇಟ್ಕೊಂಡಿದೀವಿ ಅಂದ್ರೆ ಎಲ್ರಿಗೂ ಫ್ರೀ ಬಿಟ್ಬಿಟ್ರೆ ಆ ತಾಲೂಕು ಅರ್ಧ ಖಾಲಿ ಆಗೋದು. ಟೀಚರ್ಸ್ ಮಾಡಕ್ಕೆ ಸಿಗುವುದಿಲ್ಲ. ಇಲ್ಲೆಲ್ಲ ನಾವು ಇಟ್ಕೊಂಡಿದ್ದ ಗಮನ KGF ಇಟ್ಕೊಂಡಿಲ್ಲ. ನಾರ್ತ್ ಕರ್ನಾಟಕದಲ್ಲೆಲ್ಲ ಖಾಲಿ ಆಗೋಗ್ತದೆ ಅಂತ ಹೇಳಿ ಅದನ್ನು ಗಮನದಲ್ಲಿ ಇಟ್ಕೊಂಡಿದ್ದು ನಾವು. ಅದನ್ನು ಗಮನದಲ್ಲಿ ಇಟ್ಕೊಂಡು ಮಾಡಿದಾಗ ನಿಮಗೂ ತೊಂದರೆ ಆಗ್ಬಿಟ್ಟಿದೆ. ಇವಾಗ ನನಗೆ ತೊಂದರೆ ಆಗಿಲ್ಲ ಅಂದ್ಕೊಂಡಿದ್ದೆ ನಾನು. ಯಾಕೆಂದ್ರೆ ನಮ್ಮಲ್ಲಿ ಬಾಗೇಪಲ್ಲಿ ಒಂದು ಮಾತು ತೊಂದರೆ ಆಗ್ತಾ ಇತ್ತು. ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಕೋಲಾರ ಜಿಲ್ಲೆಯಲ್ಲಿ ತೊಂದರೆ ಆಗೋದು ನನಗೆ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಇದು ಫೀಲ್ಡ್ ವರ್ಕ್ ಮಾಡಬೇಕು ಅಂತ. ಇವತ್ತು ನನಗೆ ಫೀಲ್ಡ್ ಬಂದಾಗ ಗೊತ್ತಾಯ್ತು ನಮ್ಮ ತಾಲೂಕು ಸಮಸ್ಯೆ ಇದೆ ಅಂತ. ಮಾಲೂರು ಯಾರು ಹೇಳಿಲ್ಲ ನನಗೆ ಸಮಸ್ಯೆ. ಬೆಳಗ್ಗೆ ಹೋಗಿದ್ದು ಮಲಗೋಗಿ ಬಂದೆ. ಸೊ ಇದ್ರ ಬಗ್ಗೆ ನಾವು ಗಂಭೀರವಾಗಿ ಚಿಂತನೆ ಮಾಡ್ತೀವಿ. ಯಾವುದ್ರ ಬಗ್ಗೆ? ಟ್ರಾನ್ಸ್ಫರ್ ಗೈಡ್ಲೈನ್ಸ್ ಬಗ್ಗೆ. ಆಮೇಲೆ ಟ್ರಾನ್ಸ್ಫರ್ ಗೈಡ್ಲೈನ್ಸ್ ಅನ್ನ ಬಹಳ ಸಮಗ್ರವಾಗಿ ಮಾಡಿದ್ದೀವಿ. ಮೊದಲು ವಿಡೋಸ್ ಮಾತ್ರ ಇತ್ತು, ಇವಾಗ ವಿಡೋಯರ್ಗೂ ಮಾಡಿದ್ದೀವಿ, ಅವಕಾಶ ಕಲ್ಪಿಸಿಕೊಟ್ಟಿದ್ದೀವಿ. ಮ್ಯೂಚುವಲ್ಲೂ ಮಾಡಿಕೊಟ್ಟಿದ್ದೀವಿ, ಪತಿ ಪತ್ನಿ ಪ್ರಕರಣ ಮಾಡಿಕೊಟ್ಟಿದ್ದೀವಿ. ಆ ಪತಿ ಪತ್ನಿ ಪ್ರಕರಣ ಮಾಡಬೇಕಾದ್ರೆ ಇದು ಹೊಸ ಇಶ್ಯೂ ರೈಸ್ ಆಗಿದೆ. ಇವಾಗ ಏನು ಸ್ಥಳೀಯ ಸಂಸ್ಥೆಗಳಿಗೆ ಕೆಲಸ ಮಾಡ್ತಾ ಇರೋ ಸರ್ಕಾರಿ ನೌಕರಿಗೆ ಅವಕಾಶ ಇಲ್ಲವೇ ಅಲ್ವೇ? ಇದಕ್ಕೆ ಮಾಡಿಸ್ಕೊಡ್ತೀವಿ. ಇಟ್ ಇಸ್ ನಾಟ್ ಎ ಫೈನಲ್. ಎವರಿ ಆರ್ಡರ್ ಈ ತಿದ್ದುಪಡಿ ಇದೆಯಲ್ಲ, ಈ ಸಂವಿಧಾನದ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾರೆ. ಸಂವಿಧಾನ ಬದಲಾಯಿಸ್ಬಿಡ್ತಾರೆ ಅಂತ. ಸಂವಿಧಾನ ಯಾರಿಗಾರ ಬದಲಾವಣೆ ಮಾಡೋಕ್ಕಾಗಲ್ಲ. ಸಂವಿಧಾನ ಇಸ್ ಎ ಗುಡ್ ಫ್ರೇಮ್ ವರ್ಕ್. ಆ ಫ್ರೇಮ್ ವರ್ಕ್ ಒಳಗೆ ನಾವು ಜೀವನ ಮಾಡಬೇಕಾಗುತ್ತೆ. ಆದ್ರೆ ಅದಕ್ಕೆ ಆಗಿಂದಾಗೆ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ತಿದ್ದುಪಡಿ ಮಾಡಕ್ಕೆ ಅವಕಾಶಗಳುಂಟು. ಆ ತಿದ್ದುಪಡಿ ಹೇಗಿರಬೇಕು ಅಂದ್ರೆ ಜನರ ಜೀವನವನ್ನ ಹಸನುಗೊಳಿಸುವ ನಿಟ್ಟಿನಲ್ಲಿ ಅದರ ದಾರಿ ಇರಬೇಕು. ಹಾಗಾಗಿ ಈ ಕಾನೂನು ಬಂದ ತಕ್ಷಣ ಇದೇ ರಾಷ್ಟ್ರ ಕಾನೂನು ಅಂತಲ್ಲ. ಇದರ ಬಗ್ಗೆ ಈ ವರ್ಷ ಏನೇನು ಕಷ್ಟ ಆಗಿದೆ, ಈ ವರ್ಷ ಏನೇನು ಬಾಧಕಗಳು ಜಾಸ್ತಿ, ಸಾಧಕ ಅಲ್ಲ ಬಾಧಕಗಳು ಜಾಸ್ತಿ ಇದೆಯೋ ಆ ಬಾಧಕಗಳನ್ನ ಮುಂದೆ ಇಟ್ಕೊಂಡು ಮಾಡಿಫಿಕೇಶನ್ ಮಾಡಿ ಅದನ್ನು ರಿಫೈನ್ ಮಾಡೋ ವ್ಯವಸ್ಥೆ ಮಾಡ್ತೀವಿ. ಆಗ್ಬೋದಾ? ಸರ್, ಮುಂಚೆ ಅವಕಾಶ ಇತ್ತಂತ ಹೇಳಿದ್ರು. ಮುಂಚೆ ಈ ಆಕ್ಚುಲಿ ಏನಾಗಿದೆ ಅಂದ್ರೆ ಈ ಹೊಸ ಮಾರ್ಗಸೂಚಿ ಪ್ರಕಾರ ಸ್ಕೂಲ್ ಟೀಚರ್ಸ್ ಅಲ್ಲೇ ಮಾತ್ರ ಅನ್ವಯಿಸ್ತದೆ, ಬೇರೆ ಇಲಾಖೆಯಲ್ಲಿದ್ರೆ ಅನ್ವಯಿಸೋದಿಲ್ಲ. ಈಗಿನ ಮಾರ್ಗಸೂಚಿ ಮೊದಲು ಹಿಂಗಿರ್ಲಿಲ್ಲ, ಮೊದಲೆಲ್ಲ ಇತ್ತು. ಆಯ್ತಾ? ಇಲ್ಲಿ ಏನಾಯ್ತು ಚರ್ಚೆ, ಒಬ್ಬ ಟೀಚರ್ ಅಗ್ರಿಕಲ್ಚರ್ ಮಾಡೋದನ್ನ ಮದುವೆ ಮಾಡ್ಕೊಂಡ್ರೆ ಅಗ್ರಿಕಲ್ಚರಿಸ್ಟ್ ಯಾಕೆ ಅವಮಾನ ಮಾಡ್ತೀರಿ ನೀವು? ಅದು ಪ್ರೊಫೆಷನ್ ಅಲ್ವಾ? ಹೌದು, ಬಹಳ ಚರ್ಚೆ ಆಯ್ತು. ಪ್ರೈವೇಟ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ ಅದು ಕೆಲಸ ಅಲ್ವಾ? ಸೊಸೈಟಿಲಿ ಕೆಲಸ ಮಾಡ್ತಾರೆ ಅದಲ್ವಾ? ಇದ್ರ ಬಗ್ಗೆ ಬಹಳ ಚರ್ಚೆ ಮಾಡಿ ಒಂದು ಹಂತಕ್ಕೆ ಬಂದಿದ್ದೀವಿ. ನೆಕ್ಸ್ಟ್ ಅದನ್ನ ಸಾಲ್ವ್ ಮಾಡಿಸ್ಕೊಡ್ತೀವಿ. ಎರಡನೇದು, ಸರ್ಕಾರಿ ಶಾಲೆ ಕೆಲಸ ಮಾಡ್ತಾ ಇರೋರಿಗೆ 10, 15, 20 ವರ್ಷ ಟೈಮ್ ಬಾಂಡ್ ಬಗ್ಗೆ ಚರ್ಚೆ ಮಾಡ್ತೀವಿ ಅಲ್ವೇ? ಪ್ರಮೋಷನ್ಸ್ ಬಗ್ಗೆ ಇದು ಬಹಳ ದೊಡ್ಡ ಸಮಸ್ಯೆ. ಇದನ್ನ ಇವತ್ತು ಹೈಸ್ಕೂಲಲ್ಲಿ 50% ಇದ್ದೀರಿ ಪ್ರೈಮರಿ ಬಂದವರು, ಕಾಲೇಜುಗಳಲ್ಲೂ 25% ಇದ್ದಾರೆ. ಅವ್ರಿಗೆಲ್ರಿಗೂ ಜೂನಿಯರು ಅವ್ರಿಗೆ ಜಾಸ್ತಿ ಸಂಬಳ ತಗೊಳ್ತಾ ಇದ್ದಾರೆ. ಅದೇ ಅವರ ಹೆಡ್ ಮಾಸ್ಟರ್ ಇದ್ದಿದ್ರೆ ಅಲ್ಲಿ ಲೆಕ್ಚರ್ ಓದೋರಿಗೂ ಸಂಬಳ ಜಾಸ್ತಿ ಬರ್ತಾ ಇತ್ತು. ಪ್ರೈಮರಿಗೆ ಇದ್ದಿದ್ರೆ, ಪ್ರೈಮರಿ ಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ದಿದ್ರೆ ಹೈಸ್ಕೂಲ್ ಓದೋರಿಗೂ ಸಂಬಳ ಜಾಸ್ತಿ ಬರ್ತಾ ಇತ್ತು. ಹಾಗಾಗಿ ಇದ್ರ ಬಗ್ಗೆ ನಾನು ದೊಡ್ಡ ಚರ್ಚೆ ಮಾಡಿದ್ದೀವಿ. ನಾನು 5 ಸಲ ಇದನ್ನ ವಿಧಾನ ಪರಿಷತ್ ರೈಸ್ ಮಾಡಿದ್ದೀವಿ. ಸರ್ಕಾರ ಚರ್ಚೆ ಮಾಡಿ ಡಿಸಿಷನ್ ತಗೋಬೇಕು ಅಂತ ಹೇಳಿದ್ದಾರೆ. ಇದು ಜಾಸ್ತಿ ಹೊರೆಯನ್ನು ಬರುವುದಿಲ್ಲ, ಸ್ಟೆಪ್ ಅಪ್ ತರ ಮಾಡಬೇಕು. ಒಂದು ಸ್ಟೆಪ್ ಅಪ್ ಆಲ್ರೆಡಿ ನಿಮ್ಮಲ್ಲಿ 2 ಪ್ರಾಬ್ಲಮ್ ಇದೆ. ಒಂದು ಸ್ಟೆಪ್ ಅಪ್, ಜೂನಿಯರ್ ಕೆನಾಟ್ ಡ್ರಾ ಸ್ಯಾಲರಿ ಮೋರ್ ದೆನ್ ಸೀನಿಯರ್ ಅಂತ. ಅದು ಇಟ್ಸ್ ಎ ನ್ಯಾಚುರಲ್ ಪ್ರಿನ್ಸಿಪಲ್. ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಅದನ್ನು ಒಂದು ದಿವಸ ಆಡ್ತೀವಿ. ಇದು ಪ್ರಮೋಷನ್ ಆಗಿ ಬಂದವರಿಗೆ ಬಹಳ ದೊಡ್ಡ ಪ್ರಶ್ನೆ ಆಗಿದೆ. ಅದಾದ್ಮೇಲೆ ಕಾಂಟ್ರಾಕ್ಟ್ ಟೀಚರ್ಸ್ಗೂ ಸಮಸ್ಯೆ ಇದೆ, ಅದನ್ನು ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ಈ KGF ತಾಲೂಕು ಹೊಸದಾಗ ಆದ್ಮೇಲೆ ಸಂಬಳ ಆಗಿದೆ ಅಂದ್ಕೊಂಡಿದ್ದೀನಿ ಎಲ್ರಿಗೂ. ಡೈಸ್ ಕೋಡ್ ಬಗ್ಗೆ PO ಹೇಳ್ತಾ ಇದ್ರೆ ಇವಾಗ ಮಾತಾಡ್ತೀವಿ. ಇವಾಗ ಇದನ್ನು ಬಿಡ್ಬೇಕಾದ್ರೆ ಕಮಿಷನ್ ಮಾತಾಡಿ ನಿಮ್ಮ ಸಮಸ್ಯೆ ಪರಿಹಾರ ಮಾಡಿ ಹೋಗ್ತೀವಿ. ಆಗ್ಬೋದಾ? ಆಮೇಲೆ KGF ಅಲ್ಲಿ ಇವತ್ತು ಯಾವುದೋ ನಮ್ಮ ಎನ್ಕ್ಯಾಶ್ಮೆಂಟ್ ದುಡ್ಡಿಲ್ಲ, ಮೆಡಿಕಲ್ ಬಿಲ್ಲಿಂಗ್ ದುಡ್ಡಿಲ್ಲ ಅನ್ನುವ ಚರ್ಚೆ ಆಗಿದೆ. ಇದ್ರ ಬಗ್ಗೆ ಮಾತಾಡ್ತೀನಿ. ಮೆಡಿಕಲ್ ಬಿಲ್ ಅಲ್ಲಿ ಹೈಸ್ಕೂಲು ಮತ್ತು ಪ್ರೈಮರಿ ಬೇರೆ ಬೇರೆ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಹೈಸ್ಕೂಲ್ ಸಂಖ್ಯೆ ಕಡಿಮೆ ಇದೆ,
ಪ್ರೈಮರಿ ಸಂಖ್ಯೆ ಜಾಸ್ತಿ ಇದೆ. ಆಮೇಲೆ ಪ್ರೈಮರಿ ಭಾರಿ ಪವರ್ಫುಲ್ ಇದ್ದಾರೆ, ದುಡ್ಡು ಬಂದ ತಕ್ಷಣ ಅವ್ರು ಹಾಕ್ಸ್ಕೊಂಡು ಹೊರಟೋಗ್ತಾರೆ, ಹೈಸ್ಕೂಲ್ ಅವ್ರಿಗೆ ಸಿಗಲ್ಲ ಅಂತ ಹೇಳಿ. ಹಾಗಾಗಿ ಇದ್ರ ಬಗ್ಗೆನೂ ಸ್ವಲ್ಪ ಬೈಫರ್ಗೇಷನ್ ಮಾಡಬೇಕು ಚರ್ಚೆ ಮಾಡ್ತಾ ಇದ್ದೀವಿ. ಆಯ್ತಾ, ಅದು ಮಾಡ್ತಾ ಇದ್ದೀವಿ. ಆಮೇಲೆ ಹೈಸ್ಕೂಲಲ್ಲಿ ವಿಶೇಷವಾಗಿ 6ರಿಂದ 8ನೇ ಕ್ಲಾಸ್ 6 to 8 ಏಜ್ ಇದ್ದೀರಾ, ಅವರಿಗೆ ವೃಂದ ಮತ್ತು ನೇಮಕಾತಿಗಳಲ್ಲಿ ಬದಲಾವಣೆ ತರಬೇಕು ಅನ್ನೋದು ನಿಜವಾಗ್ಲೂ ನಿಮ್ಮ ಬೇಡಿಕೆ ಪರ್ಫೆಕ್ಟ್ ಆಗಿದೆ. ನಿಮ್ಮ ಬೇಡಿಕೆ ತಪ್ಪಿಲ್ಲ, ಆ ಬೇಡಿಕೆ ಸಮಂಜಸವಾಗಿದೆ. ಅದರಲ್ಲಿ ನೀವು ಹೊಸದಾಗಿ ರಿಕ್ರೂಟ್ ಮಾಡುವ ಸಮಯದಲ್ಲಿ ಎಲ್ಲ ಮಾಡಕ್ ಮೊದಲೇ ನಿಮ್ಮನ್ನ ಆ ಬೇಡಿಕೆಯನ್ನು ಪರಿಶೀಲನೆ ಮಾಡಿ ಗಣನೆಗೆ ತಗೊಂಡು ಮುಂದಕ್ಕೆ ಹೋಗ್ಬೇಕು ಅಂತೇಳಿ ನಾಗೇಶ್ವರ್ಗೆ ಹೇಳಿದ್ವಿ. ಅದನ್ನ ಅವ್ರು ಒಪ್ಕೊಂಡಿದ್ದಾರೆ, ಚರ್ಚೆ ಮಾಡಿ ಸಾಲ್ವ್ ಮಾಡಿಸ್ಕೊಡ್ತೀವಿ. 6 to 8 ಪ್ರಾಬ್ಲಮ್. ದೈಹಿಕ ಶಿಕ್ಷಕರಿಗೆ ನೀವು ಸುಮಾರು ಜನ ಇದ್ದೀರಿ ಅಂದ್ಕೊಂಡಿದ್ದೀನಿ ಇಲ್ಲಿ. ಇವರಿಗೆ ಹೆಡ್ ಮಾಸ್ಟರ್ ಆಗಿ ಇನ್ಚಾರ್ಜ್ ಕೊಡೋಕೆ ಯಾವುದೂ ಅಡ್ಡ ಇಲ್ಲ. ಯಾರಾದ್ರೂ ಬಿ ಅಡ್ಡ ಮಾಡಿದ್ರೆ ಹೇಳ್ತೀವಿ, ಬೇಕಾದ್ರೆ ಅಡ್ಡ ಇದೆ ಅಂದ್ರೆ ಅಂದ್ರೆ ಅಡ್ಡ ಯಾರಾದ್ರೂ ರಿಕ್ವೆಸ್ಟ್ ಬಂದು ರಿಜೆಕ್ಟ್ ಮಾಡಿದ್ದೀರಾ ಅಷ್ಟೇ ಪಾಯಿಂಟ್. ಆಮೇಲೆ CNR ರೂಲ್ಸ್ ಬಗ್ಗೆ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಅದು ಸಹ ಶಿಕ್ಷಕರಿಗೆ ಅವ್ರಿಗೆ ಸ್ವಲ್ಪ ಡಿಸ್ಪ್ಯೂಟ್ ಇದೆ, ಅದ್ರ ಬಗ್ಗೆ ಮುಂದೆ ಮಾತಾಡ್ತೀವಿ. ಆಮೇಲೆ ಇದು ಯಾವುದಂటే ಚೇಂಜ್ ಆಫ್ ಚಾರ್ಜ್ ಅಲೋಯನ್ಸ್ ಬಗ್ಗೆ ಚರ್ಚೆ ಆಯಿತು. ಚಾರ್ಜ್ ಅಲೋಯನ್ಸ್ ಬಗ್ಗೆನೂ ಅವ್ರು ಹೇಳಿದ್ರು ಅವಾಗಲೇ 3 ತಿಂಗಳ ತನಕ DDPO, 3 ತಿಂಗಳ ಆದ್ಮೇಲೆ ಬೆಂಗಳೂರು ಸಿಟಿ ಅಂತ. ಇದು ಭಾರಿ ಅಧ್ವಾನ ಇದೆ. ಚಾರ್ಜ್ ಅಲೋಯನ್ಸ್ ಯಾರ್ಯಾರು ಆ ತಿಂಗಳು ಕೆಲಸ ಮಾಡಿದ್ರು ಅವ್ರು ಅಲ್ಲೇ ಡ್ರಾ ಮಾಡ್ಕೊಳ್ಳೋಕೆ ಅವಕಾಶ ಕೊಡಬೇಕು. ಬರೀ 600 ರೂಪಾಯಿ ಅಂದ್ರೆ ಎಷ್ಟು ಎಷ್ಟು ಬರ್ತದೆ ತಿಂಗಳಿಗೆ? 7,000 ರೂಪಾಯಿ. ಚಾರ್ಜ್ 7,000 ಬರುತ್ತಾ? ಸರಿ, ಹಾಗಾದ್ರೆ ಇದ್ರ ಬಗ್ಗೆ ಮಾತಾಡ್ತೀನಿ. ನಮ್ಮ ದೇವರೆಡ್ಡಿ ಅಂತ 7 ವರ್ಷ ತಗೊಂಡಿಲ್ಲ ಅವನು. ಎಷ್ಟು ಮೇಲೆ ಹೋದ್ರೆ FDಗೆ ಹೋಗು. FDಗೆ ಹೋದ್ರೆ ಅವ್ನು ಯಾಕೆ ತಗೊಂಡಿಲ್ಲ? ಇವ್ರಿಗೆ ಕಾಸಿನ ಅವಶ್ಯಕತೆ ಇಲ್ಲ, ಕೊಡೋದು ಬೇಡ, ಕೊಡೋದು ನನಗೆ ಗೊತ್ತಿಲ್ಲ. ಹಾಗಾದ್ರೆ 7 ವರ್ಷ ಅಂದ್ರೆ ಅವ್ನಿಗೊಂದು 5-6 ಲಕ್ಷ ದುಡ್ಡು ಬರುತ್ತೆ ಅಲ್ವಾ? ಅದು ಮಾಡೋಣ. ಆಮೇಲೆ ಇದು ಮತ್ತೆ ಒಂದು ನಿಮಿಷ, ಇದು ಗೌರವ ಮುಗಿಸ್ತೀನಿ. ಆಮೇಲೆ ನಿಮ್ಮಲ್ಲಿ ಕೆಲವು ಸ್ಕೂಲ್ಗಳಲ್ಲಿ, ವಿಶೇಷ ಜೂನಿಯರ್ ಕಾಲೇಜಲ್ಲಿ ವರ್ಕ್ಲೋಡ್ ಜಾಸ್ತಿ ಇದೆ. ವರ್ಕ್ಲೋಡ್ ಈ ಟೀಚರ್ಸ್ ಏನಾದರೂ ಬೇರೆ ಕಡೆ ಸ್ಕೂಲ್ಸ್ ಅಲ್ಲಿ ಕಡಿಮೆ ಇದ್ರೆ ಆ ವರ್ಕ್ಲೋಡ್ ಅನ್ನು ಮ್ಯಾನೇಜ್ ಮಾಡಿ ಬ್ಲೆಂಡ್ ಮಾಡಿ ಅವ್ರಿಗೆ ಕೊಡ್ಬೇಕಾಗ್ತದೆ. ಮಾಲೂರಿಗೆ ನಾನು ಹೈಸ್ಕೂಲ್ಗೆ ಹೋದಾಗ ಹಿಂದಿ ಟೀಚರ್ 10 ಸೆಕ್ಷನ್ ಒಂದೇ ಹಿಂದಿ ಟೀಚರ್. ಹಾಗೆ ಇದ್ರೆ ನೀವು ಸಮಸ್ಯೆ ಪರಿಹಾರ ಮಾಡಬೇಕು. ಬಂದಿಲ್ಲ, ನೀವು PO ಜವಾಬ್ದಾರಿ ಅಂದ್ರೆ ನೀವು ಸ್ಕೂಲ್ ವಿಸಿಟ್ ಮಾಡಿ ಚೆಕ್ ಮಾಡಿ ರೆಡಿ ಮಾಡಿ. ಎರಡನೇದು, ನನಗೊಂದು ಆಸೆ ಇದೆ, ಜೂನಿಯರ್ ಕಾಲೇಜುಗಳಲ್ಲಿ PU ಕಾಲೇಜಿನ ಮಕ್ಕಳಿಗೆ ಬಿಸಿ ಊಟ ಕೊಡಿಸ್ಬೇಕು ಅಂತ. ಜೂನಿಯರ್ ಕಾಲೇಜಿನಲ್ಲಿ ಪಾಪ ಅವರು ಹೈಸ್ಕೂಲ್ ತನಕ ಅಲ್ಲೇ ಓದಿರ್ತಾರೆ, ಅಲ್ಲೇ ಊಟ ಮಾಡ್ತಾ ಇರ್ತಾರೆ. PUಗೆ ಹೋದ ತಕ್ಷಣ ಅವ್ರ ಊಟ ಇಲ್ಲ, ಅವ್ರು ಊಟ ಮಾಡಿ ನೋಡ್ಕೊಂಡು. ಇದೊಂದು ಸ್ವಲ್ಪ ಸೀರಿಯಸ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ನಿಮ್ಮ ತಾಲೂಕಲ್ಲಿ ಮಳೆ ಬಂದಾಗ ಏನೇನು ಡ್ಯಾಮೇಜಸ್ ಆಗಿದೆ ಸ್ಕೂಲ್ಸ್, ಆ ಡ್ಯಾಮೇಜಸ್ಗೆ SDRF ದುಡ್ಡು ಕೊಡಿಸೋ ವ್ಯವಸ್ಥೆ ಆಗ್ತಾ ಇದೆ. ನನಗೊಂದು ಪಟ್ಟಿ ಕೊಡಿ, ನಿಮ್ಮ ತಾಲೂಕಲ್ಲಿ ಪಟ್ಟಿ ಕೊಟ್ಟು ತರಿಸಿವಲ್ಲಿದ್ರೆ ಪಟ್ಟಿ ಕೊಟ್ಟರೆ ಅದರಲ್ಲಿ ಯಾವ್ಯಾವ್ದು ಬಹಳ ಡ್ಯಾಮೇಜಸ್ ಆಗಿದೆ, ಈ ಯಾವುದೋ ರೂಫ್ ಎಲ್ಲ ಕಿತ್ತೋಗ್ತಾ ಇದೆ, ಇದಕ್ಕೆಲ್ಲವನ್ನ ಸ್ವಲ್ಪ ಕಾಸು ಕೊಡಿಸೋಕ್ಕಾಗುತ್ತೆ. ಆಮೇಲೆ CSR ಫಂಡ್ ಸ್ವಲ್ಪ ಕೊಡಿಸೋ ವ್ಯವಸ್ಥೆ ಆಗ್ತದೆ. ಏಡೆಡ್ ಸ್ಕೂಲ್ ಬಂದಾಗ ಈ ಪೋಸ್ಟ್ ಪರ್ಮಿಷನ್ ಇದೆಯಲ್ಲ, ಈ ಪೋಸ್ಟ್ ಪರ್ಮಿಷನ್ ಇವಾಗಿರೋ ಪದ್ಧತಿ ಸರಿ ಇಲ್ಲ ನೋಡಿ. ನಾವು ಇವತ್ತು 2022ರಲ್ಲಿ ಇದ್ದೀವಿ. 2015 ಡಿಸೆಂಬರ್ 31 ತನಕ ಮಾತ್ರ ಪರ್ಮಿಷನ್ ಕೊಟ್ಟಿದೆ. ಆ ಕೊಟ್ಟಿರೋ ಪರ್ಮಿಷನ್ ಅಲ್ಲಿ ಇನ್ನ 15% ಹುದ್ದೆಗಳು ತುಂಬಿಕೊಂಡಿಲ್ಲ. ಈ ಪೋಸ್ಟ್ ಪರ್ಮಿಷನ್ ತಗೊಳ್ಳೋದು, ಪೋಸ್ಟ್ ಅಪ್ರೂವಲ್ ತಗೊಳ್ಳೋದು ಹಿಮಾಲಯ ಬೆಟ್ಟ ಅಂದಂಗೆ. ಅಷ್ಟು ಕೆಲಸ ಕೊಡ್ತಾರೆ PO ಆಫೀಸಲ್ಲಿ, DD ಆಫೀಸಲ್ಲಿ, ಮತ್ತೆ DPI ಇಲ್ಲಿ ಎಲ್ಲ ಒಂದು ಕಡೆಯಿಂದ. ಯಾರು ಅದಕ್ಕೆ ಈಗ ಯಾರು ಅತೀತರಲ್ಲ, ಇವರು ಯಾರು ಎಲ್ಲ PO ಆಫೀಸ್ ಹಂಗೆ ಆಗೋಗಿದೆ, ಹಾಳಾಗೋಗಿದೆ. ಹಾಗಾಗಿ ಅಲ್ಲಿ ಈ ಪರ್ಮಿಷನ್ ಸಿಸ್ಟಮ್ ಅನ್ನ ಸರಳೀಕರಣ ಮಾಡಬೇಕು ಅಂತ ಚರ್ಚೆ ಮಾಡ್ತಾ ಇದ್ದೀವಿ. ಪೋಸ್ಟ್ ಖಾಲಿ ಆದ ತಕ್ಷಣ 6 ತಿಂಗಳು ಮುಂಚೆನೆ, ಇವಾಗ ನಿಮ್ಗೆ ಸ್ಯಾಟ್ಸಪ್ ಡೇಟಾ ಇರ್ತದೆ, ಯಾರೆಲ್ಲಿ ಕೆಲಸ ಮಾಡಿ ಗೊತ್ತಾಗುತ್ತೆ, ಯಾವಾಗ ನಿವೃತ್ತಿ ಆದ್ರೆ ಗೊತ್ತಾಗುತ್ತೆ. ಆ ನಿವೃತ್ತಿ 6 ತಿಂಗಳ ಮುಂಚೆನೆ ಅದನ್ನ ಅಪ್ಲೋಡ್ ಮಾಡಿ 6 ತಿಂಗಳ ಮೊದಲೇ ಅದಕ್ಕೆ ರಿಕ್ರೂಟ್ಮೆಂಟ್ಗೆ ಪರ್ಮಿಷನ್ ಕೊಡಿಸಿ, ಅವ್ರ ರಿಟೈರ್ಡ್ ಟೈಮ್ಗೆ ಆ ಒಂದು ಹೊಸ ಇನ್ಕಮ್ಮೆಂಟ್ ಬಂದು ರಿಪೋರ್ಟ್ ಮಾಡ್ಕೋಬೇಕು.
ಆವಾಗಲೇ ಕ್ವಾಲಿಟಿ ಎಜುಕೇಶನ್ ಬರೋದು. ಇಲ್ಲದೇ ಇದ್ರೆ ಇವತ್ತು ಏಡೆಡ್ ಸ್ಕೂಲ್ಸ್ ಅಲ್ಲಿ 14,500 ಪೋಸ್ಟ್ ಖಾಲಿ ಇದೆ. ಲಾಸ್ಟ್ ಕ್ವಶನ್ ಕೇಳಿದೆ, ಎಷ್ಟು ಪೋಸ್ಟ್ ಖಾಲಿ? 14,500 ಪೋಸ್ಟ್ ಖಾಲಿ ಇದೆ. ಅದರಲ್ಲಿ 2015 ತನಕ ತುಂಬಿಕೊಂಡಿರೋದು ಎಷ್ಟು ಅಂದ್ರೆ, ತುಂಬಿಕೊಂಡಿರೋದು ಬರೀ 3,000 ಪೋಸ್ಟ್, 12,000 ಪೋಸ್ಟ್ ಖಾಲಿ ಇದೆ. ಹಾಗಾಗಿ ಇದು ಹಿಂದಿದ್ದು ಅದೇ ರೀತಿ ಇದೆ. ಹಾಗಾಗಿ ಇವೆಲ್ಲವನ್ನ ಸ್ಟೀಮ್ನಲ್ಲಿ ಮಾಡ್ತೀವಿ. ಆಮೇಲೆ ಜ್ಯೋತಿ ಸಂಜೀವಿನಿ ಬಗ್ಗೆ ಯಾರು ಚರ್ಚೆ ಮಾಡ್ತಾ ಇದ್ದಾರೆ ಅವಾಗ, ಅಂದ್ರೆ ಆ ಹೆಲ್ತ್ ಕಾರ್ಡ್ ಕೊಡಿ, ಗೌರ್ಮೆಂಟ್ ಕೊಟ್ಟಿದ್ದು ನಮ್ಗೆ ಕೊಟ್ಟಿಲ್ಲ ಅಂತ. ಆ ಹೆಲ್ತ್ ಕಾರ್ಡ್ ಕೊಡಕ್ಕೆ ನಾನು ಸರ್ಕಾರಕ್ಕೆ, ನಮ್ಮ ಸರ್ಕಾರ ಬಂದಾಗ 3 ಪಾಯಿಂಟ್ ರಿಕ್ವೆಸ್ಟ್ ಮಾಡಿದ್ದು. ಒಂದು, ಕಾಲ್ಪನಿಕ ವೇತನ ಭರ್ತಿ, ಎರಡನೇದು NPS OPS, ಮೂರನೇದು ಹೆಲ್ತ್ ಕಾರ್ಡ್ ಕೊಡಿ. ಈ ಏನಾದರೂ ಮಾಡಬೇಕು ಅಂತ ಲಾಸ್ಟ್ ಟೈಮ್ ಸರ್ಕಾರ ಬಂದಾಗ ನಾವು JOS ಕನ್ಫರ್ಮ್ ಮಾಡಿದ್ವಿ, JOS 4,000 ಕನ್ಫರ್ಮ್ ಮಾಡಿದ್ವಿ. ಲಾಸ್ಟ್ ಟೈಮ್ ಸರ್ಕಾರ ಇದ್ದಾಗ ಈ PU ಕಾಲೇಜ್ ಕನ್ಫರ್ಮ್ ಮಾಡಿದ್ವಿ. ಆಮೇಲೆ ಮುರಾರ್ಜಿ ಹೈಸ್ಕೂಲ್ ಕನ್ಫರ್ಮ್ ಮಾಡಿದ್ವಿ. ಹೈಸ್ಕೂಲಲ್ಲಿ ಈ ಪಾರ್ಟ್ ಟೈಮ್ ಕನ್ಫರ್ಮ್ ಮಾಡಿದ್ವಿ. ಈ ಸಲ ಏನೋ ಆಮೇಲೆ ಎಕ್ಸ್ಗ್ರೇಷನ್ ಕೊಡಿಸಿದ್ವಿ. ಆಮೇಲೆ ಹೊಸದಾಗಿ ಗ್ರಾಂಟ್ಸ್ ಕೊಡಿಸಿದ್ವಿ. ಯಾವ್ದ್ರೆ ನಾವು 94 ಗ್ರಾಂಟ್ಸ್ ಕೊಡಿಸಿದ್ವಿ. ಈ ಸಲ ಬಂದಾಗ ಅಟ್ಲೀಸ್ಟ್ 3 ಸಮಸ್ಯೆ ಸಾಲ್ವ್ ಮಾಡಲೇಬೇಕು. ಅದು ಕಾಲ್ಪನಿಕ ವೇತನ ಬಡ್ತಿ ಒಂದು, ಆಮೇಲೆ OPS NPS ಬಗ್ಗೆ ಪ್ರಭಾಕರ್ ಅವರು ಹೇಳ್ತಾ ಇದ್ರು, NPS ಏನಾಗುತ್ತೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ. ಏನು ಆಗಲ್ಲ, 1 ರೂಪಾಯಿ ಕಾಸು ನಿಮ್ಗೆ ಬರಲ್ಲ. 2006 ಒಳಗೆ ಹಿಂದೆ ಇರೋರಿಗೆ ಪೆನ್ಷನ್ ಬರುತ್ತೆ. 10,000 ಅವ್ರ ಕಟ್ ಮಾಡ್ತಾರೆ, 10% ಸರ್ಕಾರದ ಮ್ಯಾನೇಜ್ಮೆಂಟ್ ಆಗ್ತದೆ. ಇವಾಗ ಏನೂ ಇಲ್ಲ, ಮ್ಯಾನೇಜ್ಮೆಂಟ್ 1 ರೂಪಾಯಿ ಕೊಡಲ್ಲ. ನೀವು ಕಟ್ ಮಾಡಿಸ್ಕೊಡಕ್ಕೆ ರೆಡಿ ಇದ್ದೀರಿ, ಸರ್ಕಾರ ತಗೊಳ್ಳೋಕೆ ರೆಡಿ ಇಲ್ಲ, ಯಾಕಂದ್ರೆ ಮ್ಯಾನೇಜ್ಮೆಂಟ್ ಆಗ್ತಾ ಇಲ್ಲ ಕಾಸು. ಹಾಗಾಗಿ ನಿಮಗೆ 1 ರೂಪಾಯಿ ದುಡ್ಡು ಬರುವುದಿಲ್ಲ. ಇದ್ರ ಬಗ್ಗೆ NPS ಅನ್ನ OPS ಆಗಿ ಕನ್ವರ್ಟ್ ಮಾಡಕ್ಕೆ ಸ್ಟೇಟ್ ಲೆವೆಲ್ ಕಮಿಟಿ ಮಾಡಿದ್ದೀವಿ. ಆ ಕಮಿಟಿ ರಿಪೋರ್ಟ್ ನಾವು ಕಾಯ್ತಾ ಇದ್ದೀವಿ. ಆ ರಿಪೋರ್ಟ್ ಬಂದ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಇವತ್ತಿನ ಇರುವಾಗ ಆಸ್ ಇಟ್ ಈಸ್ ಇದ್ರೆ, NPS ಇದ್ರೆ, ನನ್ನ ತಿಳಿದಂಗೆ ನಿಮ್ಗೆ ಯಾರಿಗೂ 5,000 ರೂಪಾಯಿ ಪೆನ್ಷನ್ ಬರಕ್ಕೆ ಸಾಧ್ಯ ಇಲ್ಲ. ಇದೊಂದು. ಎರಡನೇದು, ಈ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡಿದ್ದೀವಿ, ಈ ABRK ಕಾರ್ಡ್ ಗೊತ್ತಲ್ಲ, ABRK ಗೊತ್ತಲ್ಲ, ಅಂದ್ರೆ ಹೆಲ್ತ್ ಕಾರ್ಡ್, ಆರೋಗ್ಯ ಕಾರ್ಡ್. ಈ ರಾಜ್ಯದಲ್ಲಿ 4,80,00,000 ಆರೋಗ್ಯ ಕಾರ್ಡ್ ಇದೆ. ಎಷ್ಟಿದೆ? 4,80,00,000. ನಮ್ಮ ನೌಕರ ಜನ ಇದ್ದೀರಿ ಈ ರಾಜ್ಯದಲ್ಲಿ. ಏಡೆಡ್ ಅನ್ಎಡೆಡ್ ಎಲ್ಲ ಸೇರಿ 10 ಲಕ್ಷ ಇಲ್ಲ, 10 ಲಕ್ಷ ಅಷ್ಟೇ. 6,5 ಲಕ್ಷ ಗೌರ್ಮೆಂಟ್ ಎಂಪ್ಲಾಯೀಸು, ಇನ್ನು 3,5 ಲಕ್ಷ ಪ್ರೈವೇಟ್ ಸ್ಕೂಲ್ ಟೀಚರ್ಸ್. ಗೌರ್ಮೆಂಟ್ ಎಂಪ್ಲಾಯೀಸ್ಗೂ ರಿಯಂಬರ್ಸ್ಮೆಂಟು ಇದೆ, ಇದೂ ಇದೆ. ಅನ್ಎಡೆಡ್ ಸ್ಕೂಲ್ಗೂ ಇಲ್ಲ. ಒಂದು 5 ಲಕ್ಷ ಜನಕ್ಕೆ ಒಂದು ವಿಶೇಷವಾದ ಒಂದು ಕಾನೂನು ಅಡಿಯಲ್ಲಿ ಒಂದು ಹೆಲ್ತ್ ಕಾರ್ಡ್ ಕೊಟ್ಟರೆ ಅಟ್ಲೀಸ್ಟ್ ಅವ್ರು ಯಾವುದೇ ಆಸ್ಪತ್ರೆಗೆ ಹೋದ್ರು, ಏನೇ ಕಾಯಿಲೆ ಬಂದ್ರು ಫ್ರೀಯಾಗಿ ಟ್ರೀಟ್ಮೆಂಟ್ ಬರುವ ಒಂದು ಕಾರ್ಡ್ ಕೊಡಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಆ ಕೆಲಸ ಆದರೆ ಸುಮಾರು ಜನಕ್ಕೆ ಅನುಕೂಲ ಆಗ್ತದೆ. ಅದು ಎರಡನೇದು. ಮೂರನೇದು, ನಮ್ಮಲ್ಲಿ ಕಾಲ್ಪನಿಕ ವೇತನ ಬಡ್ತಿ ಬಹಳ ದೊಡ್ಡದಾಗಿದೆ. 350 ಕೋಟಿ ಕೊಡಬೇಕು ಅಂತ ಹೇಳಿ ಚರ್ಚೆ ಮಾಡ್ತಾ ಇದ್ದೀವಿ. ಏನು ಈ 3 ಸಮಸ್ಯೆ ಸಾಲ್ವ್ ಮಾಡೋಕ್ಕೆ ಕೊರೋನಾ ಆಟ ಬಂದ್ಬಿಟ್ಟಿದೆ. ಕೊರೋನಾ ಬಂದಾಗ ಕಾಸೇ ಇಲ್ಲ, ಎಲ್ಲ ಕಡೆ ಕಾಸು ದುಡ್ಡು ಸಮಸ್ಯೆ ಇದೆ. ಆ ದುಡ್ಡು ಇವಾಗ ಶುರು ಆಗ್ತಾ ಇದೆ. ಅಂದ್ರೆ ಈ ಓಮೈಕ್ರಾನ್ ಹೋದ್ಮೇಲೆ, ಕೋವಿಡ್ 3ನೇ ಅಲೆ ಹೋದ್ಮೇಲೆ, ಇನ್ನು ಬರೀ ಇದು ನೆಗಡಿ ಶೀತಕ್ಕೆ ಮಾತ್ರ, ಜ್ವರಕ್ಕೆ ಮಾತ್ರ ಸೀಮಿತ ಆಗುತ್ತೆ ಅಂದಮೇಲೆ ನಾವೆಲ್ಲರೂ ಇವತ್ತು ಮಾಸ್ಕ್ ಹಾಕ್ತೀರಾ ರಾಜರೋಷ ಕೂತಿದ್ದೀವಿ. ಅಂದ್ರೆ ಇನ್ನು ಮುಂದೆ ಶುರು ಆಗುತ್ತೆ. ಕೈಯಾಗ ಸ್ವಲ್ಪ ದುಡ್ಡಿಗೆ ಸ್ವಲ್ಪ ಶುರುವಾದ ತಕ್ಷಣ ಅದ್ರ ಬಗ್ಗೆ ಚರ್ಚೆ ಶುರು ಮಾಡ್ತೀವಿ. ಆಗ್ಬೋದಾ? ಯಾವುದಕ್ಕೆ? ಕಾಲ್ಪನಿಕ ವೇತನ. ಅನ್ಎಡೆಡ್ ಸ್ಕೂಲ್ ಟೀಚರ್ಸ್ಗೆ ಆರೋಗ್ಯ ಕಾರ್ಡ್ ಕೊಡಿಸ್ಬೇಕು. ಬಹಳ ಮುಖ್ಯವಾಗಿ ಇವರು ನಮ್ಮ ಹೆಣ್ಮಕ್ಳು ಇಲ್ಲಿದ್ದಾರೆ, ನಮ್ಮ ಗೆಸ್ಟ್ ಲೆಕ್ಚರರ್ಸ್. ಈ ರಾಜ್ಯದಲ್ಲಿ ಗೆಸ್ಟ್ ಲೆಕ್ಚರರ್ ಸಂಖ್ಯೆ ಸುಮಾರು 20,000. ಯಾಕೆ ಅಂದ್ರೆ 14,500 ಡಿಗ್ರಿ ಕಾಲೇಜವರು, PU ಕಾಲೇಜವರು ಸುಮಾರು 3,000-4,000 ಜನ ಇದ್ದಾರೆ. ಹೈಸ್ಕೂಲಲ್ಲಿ 2,000-3,000 ಜನ ಇದ್ದಾರೆ. ಸುಮಾರು 20,000 ಜನ ಗೆಸ್ಟ್ ಲೆಕ್ಚರರ್ ಆಗಿ ಗೆಸ್ಟ್ ಟೀಚರ್ ಕೆಲಸ ಮಾಡ್ತಾರೆ. ನಾನು ಮೊದಲಿಂದ ಒಂದು 10 ವರ್ಷ ಹೇಳ್ಕೊಂಡ್ ಬಂದಿದ್ದೆ. MPhil, NET, SLET, PhD ಮಾಡಿದವರಿಗೆ 20,000 ಸಂಬಳ ಕೊಡಿ. ಆ ಮಾಮೂಲಿ MA, MSc, MCom ಮಾಡಿದವರಿಗೆ 20,000 ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಬಂದಿದ್ದೆ. ನೀವೆಲ್ಲ ಸ್ಟ್ರೈಕ್ ಮಾಡಿದ್ರೆ ಬಹಳ ಖುಷಿ ಇತ್ತು ನನಗೆ. ಗಟ್ಟಿಯಾಗಿ ಒಂದ್ಸಲ ನಿರ್ಧಾರ ತಗೊಂಡ್ಬಿಟ್ಟಾರೆ, ಇವರು ಹಿಂದಕ್ಕೆ ಹೋಗಲ್ಲ ಅಂತ. ಅದಕ್ಕೆ ನಾನು ಎಲ್ಲ ಸೇರಿ CM ಭೇಟಿ ಮಾಡಿ ಒಂದು ಫಾರ್ಮ್ ತಂದ್ವಿ. ನೀವು ವೆಸ್ಟ್ ಬೆಂಗಾಲ್ ಮಾದರಿಯಲ್ಲಿ ಅದನ್ನ ಸಂಬಳ ಕೊಡಬೇಕು ಅಂತ ಹೇಳಿದ್ರಿ, ಡೆಲ್ಲಿ ಮಾದರಿ ಕೊಡಬೇಕು ಅಂತ ಹೇಳಿದ್ರಿ, ತೆಲಂಗಾಣ ಮಾದರಿ ಕೊಡಬೇಕು ಅಂತ ಹೇಳಿದ್ರಿ. ನಾವು ಅವ್ರಿಗೆ ಜಾಸ್ತಿ ಸಂಬಳ ಮಾಡಬೇಕು ಅಂತ ಹೇಳಿ 33,000 ಸಂಬಳ ಮಾಡಿದ್ವಿ.
ಆದರೆ 8 ಅವರ್ ಇದ್ದದನ್ನ 15 ಅವರು ಶಿಫ್ಟ್ ಆಗಿದೆ. ಅಂದರೆ ಡಬಲ್ ಆಗಿದೆ, ವರ್ಕ್ ಲೋಡ್ ಡಬಲ್ ಆಗಿದೆ, ಸಂಬಳನೂ ಡಬಲಿಂಗ್ ಜಾಸ್ತಿ ಆಗಿದೆ. ಇವಾಗ ನಿಮ್ಮ ರಿಕ್ವೆಸ್ಟ್ ಏನು ಅಂದ್ರೆ ನಾವು ಸಂಬಳ ಎಷ್ಟಾದ್ರೂ ಕೊಡಿ, ಕೆಲಸ ಕೊಡಿ ಅನ್ನೋ ಮಟ್ಟಕ್ಕೆ ಬಂದಿದ್ದೀವಿ ಅಲ್ವಾ? ನಮಗೂ ಗೊತ್ತಿದೆ 14,500 ಸುಮಾರು ಒಂದು 4,500 ಜನ ಕೆಲಸ ಕಳ್ಕೊಳ್ತಾ ಇದ್ದೀರಿ. 4,500 ಕೆಲಸ ಕಳ್ಕೊಳ್ತಾ ಇದ್ದೀವಿ. ನಮ್ಮ ಲೆಕ್ಕ ಇರೋದು 14,000. ನಿಮ್ಮದು ಲೆಕ್ಕ ಇರ್ಬೋದು ಇಲ್ಲ? ಆಯ್ತಮ್ಮ, 18 ಅಂದ್ರೆ 50% ಇಲ್ಲ ಅಂತ 9,000 ಚೇಂಜ್. ಇದ್ರ ಬಗ್ಗೆ ವ್ಯವಸ್ಥೆ ಮಾಡಿ, ಒಂದು ಮೀಟಿಂಗ್ ವ್ಯವಸ್ಥೆ ಮಾಡಿ. ಇದ್ರ ಬಗ್ಗೆ ದೇವೇಗೌಡ ಲೆಟರ್ ಬರೆದವ್ರೆ. ವರಲಕ್ಷ್ಮಿ ಅಂತ ನಮ್ಮ ಹೋರಾಟಗಾರ್ತಿ ಶುರು ಮಾಡೋದು ನನಗೆ ಗೊತ್ತಿದೆ. ಇವೆಲ್ಲವನ್ನು ಕನ್ಸಿಡರ್ ಮಾಡಿ CM ಮಂತ್ರಿ ಸಲ ಮೀಟಿಂಗ್ ಮಾಡಿ ನಿಮ್ಗೇನಾದರೂ ರಿಹ್ಯಾಬಿಲಿಟೇಷನ್ ಮಾಡಕ್ಕೆ ಸಾಧ್ಯನಾ ಅಂತ ಹೇಳಿ ಅದ್ರ ಬಗ್ಗೆ ಚರ್ಚೆ ಮಾಡಿ. ಏನು 9,000 ಜನ ಬಿಟ್ಟು ಹೋಗ್ತಾ ಇದಾರಲ್ಲ, ನೀವೇನು ಸಂಬಳ ಜಾಸ್ತಿ ಮಾಡಿದ್ರಲ್ಲ, ಅದು ಸ್ವಲ್ಪ ಕಡಿಮೆ ಮಾಡಿದ್ರೂ ಪರವಾಗಿಲ್ಲ, ಬಟ್ ಇವ್ರು ಕೈ ಬಿಟ್ಟು ಹೋದಂಗೆ ಮಾಡಿದ್ರೆ ಅನುಕೂಲ ಆಗುತ್ತೆ. ಯಾರು ಕೈ ಬಿಟ್ಟು ಹೋಗ್ಬಾರ್ದು ಅಷ್ಟೇ. ಲೆಟ್ ದೆಮ್ ಲೀಡ್ ದೇರ್ ಮಿನಿಮಮ್ ಲೈಫ್. ಆಯ್ತು, ಇದ್ರ ಬಗ್ಗೆ ಮಾತಾಡ್ತೀವಿ. ಗೌರ್ಮೆಂಟ್ ಹ್ಯಾಸ್ ಟೇಕನ್ ವೆರಿ ಸೀರಿಯಸ್ಲಿ ಅಬೌಟ್ ಯುವರ್ ಇಶ್ಯೂ. ನಮ್ಮ ಗೌರ್ಮೆಂಟ್ ಇಶ್ಯೂಸ್ ಇದೆ ತಗೊಂಡಿರೋದು, ಜ್ಞಾಪಕ ಇಟ್ಕೊಳ್ಳಿ. ಆಮೇಲೆ ನೀವು ಯಾಕೆ ಹೋರಾಟ ಮಾಡಿದ್ರೆ ನಮ್ಗೆ ಗೊತ್ತಿದೆ. ಬಿಜೆಪಿ ಸರ್ಕಾರದ ಹೋರಾಟ ಮಾಡಿದ್ರೆ ನಮ್ಗೆ ಏನಾದರೂ ಲಾಭ ಸಿಗುತ್ತೆ ಅಂತ. ಇನ್ನು ಬೇರೆ ಯಾವ ಸರ್ಕಾರ ಹೋರಾಟ ಮಾಡಿ ಏನು ಸಿಗಲ್ಲ ಅಂತ ಗೊತ್ತಿದೆ. GT ದೇವೇಗೌಡರು ಹೈಯರ್ ಎಜುಕೇಶನ್ ವಿಷಯ ಗೊತ್ತಾಗಿದ್ದ? ಎಜುಕೇಶನ್ ಗೊತ್ತವ್ರಿಗೆ. GT ದೇವೇಗೌಡರು ಮಂತ್ರಿ ಆಗಿದ್ರಲ್ಲ ಮೈಸೂರವರು, ಅವ್ರಿಗೆ ಹೈಯರ್ ಎಜುಕೇಶನ್ ಬಗ್ಗೆ ಗೊತ್ತಾ ಏನು ಅಂತ? ಆಮೇಲೆ ಯಾರು ಇನ್ನು ತುಮಕೂರು ಶ್ರೀನಿವಾಸ ನಾಗರಿಗೆ ಎಜುಕೇಶನ್ ಮಿನಿಸ್ಟರ್, ಅವ್ರಿಗೆ ಎಜುಕೇಶನ್ ಏನು ಗೊತ್ತು. ಹಾಗಾಗಿ ನಿಮಗೂ ಆಸೆ ಇದೆ, ಬಿಜೆಪಿಯವರು ನಮ್ಮನ್ನು ಕೈ ಬಿಡೋದು ಆಸೆ ಇದೆ. ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೀನಿ. ನಿಮಗೆ ನಿಮ್ಮ ಸಮಸ್ಯೆ ಪರಿಹಾರ ಮಾಡೋ ವ್ಯವಸ್ಥೆ ಮಾಡ್ತೀವಿ. ಆಮೇಲೆ BJPL ಸ್ಕೂಲ್ ಬಗ್ಗೆ ನಾನೇ ನಿಂತ್ಕೊಳ್ಳಯ್ಯ SL ಕರ್ಕೊಂಡು ಹೋಗಿದ್ದೀನಿ. ಕಾಗೇರಿ ಹತ್ರಕ್ಕೆ SL ಕರ್ಕೊಂಡು ಹೋಗಿದ್ದೀನಿ. 50 ಸಲ ಕರ್ಕೊಂಡು ಹೋಗಿ 15 ವರ್ಷದ ವ್ಯವಸ್ಥೆ ಮಾಡ್ತಾ ಇದ್ದೀನಿ. BJPLಗೆ ಮ್ಯಾನೇಜ್ಮೆಂಟ್ ಇಲ್ಲ, ಈ ಸ್ಕೂಲ್ ಇದೆ, ಇದಕ್ಕೆ ಅಪ್ಪ ಇಲ್ಲ ಅಮ್ಮ ಇಲ್ಲ, ಸರ್ಕಾರ ತಗೋಬೇಕು, ಸಂಬಳ ಕೊಡ್ತಾ ಇದ್ದೀರಿ. ಅದು ಹ್ಯಾಂಡಲ್ ಮಾಡ್ಕೊಳ್ಳಿ ಅಂದ್ರೆ ನಾವು ಹ್ಯಾಂಡಲ್ ಮಾಡ್ಕೊಳಕ್ ಆಗಲ್ಲ. ಇದೊಂದು ಮಾಡ್ಕೊಂಡು ಇಂದು 1000 ಜನ ಬಂದ್ಬಿಡ್ತಾರೆ, ಆಮೇಲೆ ನಮ್ಮ ತಗೊಳ್ಳಿ ಅಂತ ಹೇಳಿ ಇದಕ್ಕೇನೋ ಸ್ಪೆಷಲ್ ಗೈಡ್ಲೈನ್ಸ್ ಮಾಡಬೇಕು ಅಂತ ಹೇಳಿ ಅಜಯ್ ಸೇಠ್ ಇದ್ದಾಗ ಒಂದು ಫೈನಲ್ ಬಂದಿದ್ವಿ. ಸೊ ಇದನ್ನ ಇನ್ನೊಂದ್ಸಲ ಚರ್ಚೆ ಮಾಡಿ ನಿಮ್ಮೆಲ್ಲ ಕರೆಸ್ತೀನಿ. ಸೆಕ್ರೆಟರಿ, ವಿಶಾಲ್ ಕಮಿಷನರು ನಿಮ್ಮನ್ನು ಕರೆಸಿ ಮಾತಾಡಿ ಇದಕ್ಕೊಂದು ಕಾಯಕಲ್ಪ ಕೊಡ್ತೀವಿ. ಆಗ್ಬೋದಾ? ರೈಟ್. ಆಮೇಲೆ ಇನ್ನೇನಿದೆ ಆಮೇಲೆ ಪ್ರೈಮರಿ ಹೈಸ್ಕೂಲ್ ಗೆಸ್ಟ್ ಟೀಚರ್ಸ್ಗೂ ಸಂಬಳ ಜಾಸ್ತಿ ಮಾಡಬೇಕು. PU ಕಾಲೇಜ್ ಗೆಸ್ಟ್ ಟೀಚರ್ ಗೆಸ್ಟ್ ಲೆಕ್ಚರ್ಗೂ ಸಂಬಳ ಜಾಸ್ತಿ ಮಾಡಬೇಕು. ಬರಲಿ ಗೆಸ್ಟ್ ಟೀಚರ್ಸ್ಗೆ ಅಂದ್ರೆ ನೋಡ್ರಿ, ಯಾವುದೇ ಮಾನವೀಯ ಸರ್ಕಾರ ಕನಿಷ್ಠ 15,000 ರೂಪಾಯಿ ಮಿನಿಮಮ್ ಕೊಡಲೇಬೇಕು. ಸುಮ್ಮನೆ NRIG ಮಿನಿಮಮ್ ವೇಜ್ ಅಂದ್ರೆ 15,000 ಬರ್ತದಪ್ಪ. ಆದ್ರೆ ಇಷ್ಟೆಲ್ಲ ಓದ್ಕೊಂಡಿರೋರಿಗೆ ಇವರಿಗೆ ಸಂಬಳ ಜಾಸ್ತಿ ಕೊಡದೇ ಇದೆ, ಸಮಾಜ ನಮ್ಮನ್ನು ಬರ ಕೆಟ್ಟಾಗ ನೋಡ್ಬೋದು. ಹಾಗಾಗಿ ಅದು ಮಾಡ್ತೀವಿ. ಆಮೇಲೆ ಗುರುಭವನದ ವಿಚಾರಕ್ಕೆ ಬಂದಾಗ, ಈ ಗುರುಭವನಕ್ಕೆ ನಾನು ಸುಮಾರು 10 ವರ್ಷಗಳ ಕೆಳಗೇನೆ 5 ಲಕ್ಷ ರೂಪಾಯಿ ದುಡ್ಡನ್ನ ಫಸ್ಟ್ ಬಿಡುಗಡೆ ಮಾಡಿದ್ ನಾನೇ ಅಲ್ವೇನ್ರಿ? ಹೌದಾ? ನೀವು ಗುರುಭವನದಲ್ಲಿ ರಾಜಕೀಯ ಮಾಡಕ್ಕೆ ಹೋಗ್ಬೇಡಿ. ಗುರುಭವನದಲ್ಲಿ ಹೈಸ್ಕೂಲು, ಕಾಲೇಜ್, PU ಕಾಲೇಜ್ ಎಲ್ಲ ಜೊತೆಗೆ ಇಟ್ಕೊಂಡು ಒಂದು ಕಮಿಟಿ ಮಾಡ್ಕೊಂಡು ಅವರೇ ನಿಮಗೆ ತೊಂದರೆ ಮಾಡಲ್ಲ. ಹೈಸ್ಕೂಲ್ ಅವರು ನಿಮ್ಮ ಜೊತೆ ಫೈಟ್ ಮಾಡಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ನಿಮಿಷಪ್ಪ, ನಾನು KGF ಅಲ್ಲಿ ಸರಿಯಾಗಿದ್ರೆ ಇದನ್ನ ಬೇರೆ ಕಡೆ ಎಕ್ಸಾಂಪಲ್ ಆಗಿ ಹೇಳ್ತೀನಿ, ಚೆನ್ನಾಗಿದೆ ಅಂತ. ಸಮಸ್ಯೆ ಅಲ್ಲ, ಬಾಡಿ ನೋಡಿದ್ರ ಎಷ್ಟಿದೆ ಅಂತ. ನೀನು ಹೆಂಗಂದ್ರೆ BO ಎಲ್ಲ ಕರೆಕ್ಟ್ ಏನಿಲ್ಲ ಸರ್, ಹೀಗೆ ಈಗೆಲ್ಲ ಏನಿಲ್ಲ ಸರ್. ಆದ್ರೆ ಎಲ್ಲ ಜೊತೆಗೆ ಹಾಕೊಂಡು ಹೋಗಿ ನಿಮ್ಗೆ ಏನ್ ಸಮಸ್ಯೆ ಇದೆ ನಾನು ಇರ್ತೀನಿ. ನಾನು ಇಡೀ 16 ವರ್ಷದಿಂದ 17 ವರ್ಷದಿಂದ ಇಡೀ 34 ತಾಲೂಕು ಎಲ್ಲಾ ಗುರುಭವನಗಳು ಕಾಸು ಕೊಟ್ಟಿದ್ದೀನಿ. ಯಾರೇ ಟೀಚರ್ ತೊಂದರೆ ಆಗಿದ್ರೆ ಅವ್ರಿಗೂ ಕಾಸು ಕೊಟ್ಟಿದ್ದೀನಿ. ಯಾರೇ ತೊಂದರೆ ಆಗಿದ್ರು ಸಹಾಯ ಮಾಡಿಸಿದ್ದೀನಿ.
ಎಲ್ಲ ಅಪ್ರೂವಲ್ ಕೊಡಿಸಿದ್ದೀವಿ, ಯಾವುದು ಬಿಟ್ಟಿಲ್ಲ. ಆಮೇಲೆ ನಿಮ್ಮನ್ನ ಯಾರು ಯಾವುದು ಅಂತ ಕೇಳಿಲ್ಲ, ಯಾವ ಜಾತಿ ಅಂತ ಕೇಳಿಲ್ಲ, ಏನಕ್ಕೆ ಬಂದ್ರಿ ಏನು ಕೆಲಸ ಅಷ್ಟೇ ಕೇಳ್ತೀನಿ ಹೊರತು ಬೇರೆ ಏನು ಕೇಳಕ್ ಹೋಗಿಲ್ಲ. ಆ ಕೆಲಸ ಮುಂದುವರ್ಸ್ಕೊಂಡು ಹೋಗ್ತೀನಿ. ಈ ಗುರುಭವನಕ್ಕೆ ಇನ್ನೊಂದು 5 ಲಕ್ಷ ರೂಪಾಯಿ ದುಡ್ಡನ್ನ ಅತಿ ಶೀಘ್ರದಲ್ಲೇ ಕೊಡ್ತೀನಿ. 5 ಲಕ್ಷ ಕೊಡ್ತೀನಿ. ಅದಕ್ಕೆ ಏನು ಮಾಡ್ಬೇಕಂದ್ರೆ ಗುರುಭವನ ರಿಪೇರಿ ಒಂಚೂರು ಮಾಡಿಕೊಂಡು ಸ್ವಲ್ಪ ಸೌಂಡ್ ಗಿೌಂಡ್ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಇಲ್ಲಿ ಕಾರ್ಯಕ್ರಮ ಮಾಡಕ್ಕೆ ಏನು ಬೇಕು ಅದು ಮಾಡ್ಕೊಳ್ಳಿ. ಆಮೇಲೆ ಮೇಲಕ್ಕೆ ಒಂದು 20-25 ಲಕ್ಷ ಆಗುತ್ತೆ ಮೇಲಕ್ಕೆ, ಅಲ್ವೇನ್ರಿ? ಅದಕ್ಕೆ ಬೇರೆ ಪ್ಲಾನ್ ಮಾಡೋಣ, ಆಗ್ಬೋದಾ? ಇಷ್ಟು ಹೇಳಿ KGF ತಾಲೂಕಿನ ಇನ್ನೇನು ಸಮಸ್ಯೆ ಇದ್ರೆ ನನಗೆ ಹೇಳಿದ್ರೆ ಸ್ವಲ್ಪ ಸಾಲ ಮಾಡಿಸ್ಕೊಡ್ತೀನಿ. ಪ್ರತಿ ಮಂಗಳವಾರ ಗುರುವಾರ ಬೆಂಗಳೂರಲ್ಲಿ ಇರ್ತೀನಿ. ನೀವೆಲ್ಲ ಸಮಸ್ಯೆಗೆ ಪರಿಹಾರಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ನಿಮ್ಮನ್ನೇ ಕರ್ಕೊಂಡು ಹೋಗಿದ್ದೀನಿ. ಆ ಘಟ್ಕಾಮದಹಳ್ಳಿ ಸ್ಕೂಲ್ಗೆ ಎಲ್ಲಿದೆ ನಮ್ಮ ಎಷ್ಟು ಸಲ ಹೋಗಿದ್ದೀನಿ ನಿಮ್ಮ ಸ್ಕೂಲ್ಗೆ? ರಜನೀಶ್ ಗೋಯಲ್ ಅಂತ ಕೂತ್ಕೊಳ್ಳಿ. ರಜನೀಶ್ ಗೋಯಲ್ ಅಂತ ಇದು ಕೇಳಬೇಕು ಒಂದು ನಿಮಿಷ. ರಜನೀಶ್ ಗೋಯಲ್ ಅಂತ IAS ಆಫೀಸರ್, ಇವತ್ತು ಅಡಿಷನಲ್ ಚೀಫ್ ಸೆಕ್ರೆಟರಿ. ಅವ್ರ ಚೀಫ್ ಸೆಕ್ರೆಟರಿ ಆಗ್ತಾರೆ ಇನ್ನಕ್ಕೆ ಒಂದು 2-3 ತಿಂಗಳಿಗೆ. ಅವ್ರ ಹೆಂಡತಿನೂ ಅಡಿಷನಲ್ ಚೀಫ್ ಸೆಕ್ರೆಟರಿ. ಇವ್ರ ಫೈಲು ಕಿಮ್ಮತ್ ರತ್ನಾಕರ್ ಸೈನ್ ಹಾಕ್ಸಿದ್ವಿ. ಸೈನ್ ಹಾಕ್ಸಿ ಆರ್ಡರ್ ಇಶ್ಯೂ ಮಾಡಬೇಕು. ಅವನು ಅದ್ರ ಮೇಲೆ ಫೈಲ್ ಬಂದ್ಬಿಟ್ಟ, ಏನು ಟೇಕ್ ದ ಒಪಿನಿಯನ್ ಫ್ರಮ್ ಕಮಿಷನರ್. ಕೂತ್ಕೊಳ್ತೀನಿ. ಇವರೆಲ್ಲ ಓಡಿ ಬಂದರು LHಗೆ. ನಮ್ಮ ತಲೆ ಮೇಲೆ ಕಲ್ಲಾಗ್ಬಿಟ್ರು. ದಯವಿಟ್ಟು ಇವಾಗ ಲಾಸ್ಟ್ ದಿವಸ ಬರಬೇಕು ಅಂತ. ಇಷ್ಟಿದೆ ಫೈಲು. ಎಷ್ಟಿದೆ? ಈ BO ಆಫೀಸಲ್ಲಿ, DD ಆಫೀಸಲ್ಲಿ, DP ಆಫೀಸಲ್ಲಿ, ಕಮಿಷನ್ ಆಫೀಸಲ್ಲಿ, ಸೆಕ್ರೆಟರಿ ಆಫೀಸಲ್ಲಿ ಕಂಬ ಸುತ್ತಿ ಕಾಣಿಕೆ ಕೊಟ್ಟು ಮಂಗಳಾರತಿ ತಗೊಂಡು ಪ್ರಸಾದ ತಿಂದು ರೆಡಿಯಾಗಿ ಇಷ್ಟಿದೆ ಫೈಲ್. IAS ಆಫೀಸರು ಕ್ಯಾಶುವಲ್ ಆಗಿ ರಿಪೋರ್ಟ್ ತಗೊಂಡ್ಬಂದಿರ್ತಾರೆ. ಗತಿಯನ್ನು ಆಮೇಲೆ ವಾಪಸ್ ಹೋಯ್ತು. ಆಮೇಲೆ ರಿಪೋರ್ಟು, ಆಮೇಲೆ ಕಮಿಷನರಿಂದ, ಆಮೇಲೆ DPI, ಆಮೇಲೆ DDPI, ಆಮೇಲೆ BO, ಆಮೇಲೆ 3 ಮಂತ್ ಕಮಿಟಿ. ಮುಗಿದೋಯ್ತಾ? ನಾನು ಹೋದೆ, ಫೋನ್ ಮಾಡಿ, ಸರ್ ಇರಿ ಒಂದು 5 ನಿಮಿಷ ಅಂತ. ನನಗೆ CS ಕೆಲಸ ಹೋಗ್ಬೇಕು ಅಂತ ಒಂದು 5 ನಿಮಿಷ ಬಂದೆ ಅಂತ. ಆ ಫೈಲ್ಗೆ ಸಂಧ್ಯಾ ನಾಯ್ಕ ಅಂತ ಒಬ್ಬ ಹೆಣ್ಮಕ್ಳಿತ್ತು. ಅವ್ನಿಗೆ ಹೇಳಿದ ಫೈಲ್ ತಗೊಂಡು ಇಟ್ಕೊಂಬ. ಹೋದ ತಕ್ಷಣ ಫೈಲ್ ತಗೊಂಡು ತೆಗಿಸಿ. ಏನು ಬರೀತೀರಿ ನೋಡಿ ಅಂತ. ಓದಿ ಏನು ಬರೀತೀರಿ? ಸರ್ ನಾನು ಇದನ್ನ ಏನೋ ಕಾಲ್ ಫಾರ್ ದಿ ರಿಪೋರ್ಟ್ ಕಮಿಷನ್ ಫೈಲ್ ಓದಿದ್ದಾರೆ ಅಂತೆ. ಫೈಲ್ ತೆಗೆದು ಓದ್ಬೇಕು ನೀವು ಅಂತ. ತೆಗೆದು ಓದ್ರಿ ಅಂದೆ ಬಿಟ್ಟೇಗಿ. ಸರ್ ಮಿನಿಸ್ಟರ್ ಸೈನ್ ಮಾಡಿದ ಮೇಲೆ ಗ್ರಾಂಟ್ ಒಳಪಡಿಸಿ ಅಂತೇಳಿ ಗ್ರಾಂಟ್ ಸೈನ್ ಮಾಡಿದ ಮೇಲೆ ಅದನ್ನ ಓವರ್ಲುಕ್ ಮಾಡೋ ಪವರ್ ನಿಮಗೆಲ್ಲಿದೆ ಆಫೀಸರ್ ಆಗಿ? ನಾನು ಹೇಳ್ಬೇಕು, ನೀವು ಯಾವ ರೂಲ್ಸ್ ಪ್ರಕಾರ ಹಿಂಗೆ ಬರೆಯಕ್ಕೆ ನನ್ನ ಕಾನೂನು ಇರುತ್ತೆ, ಬರೀರಿ ಅಂತೆ, ತೆಗಿರಿ ಅಂತೆ. ಸರ್ ನನಗೆ ಪವರ್ ಇದೆ ಅಂತ ಕೇಳ್ಕೊ, ತೆಗಿಬೇಕು. ಇವಾಗ ಪವರ್ ಒಂದು ಹೇಳಿದೆ, ತೆಗಿಬೇಕು. ಆಟ ಆಡ್ತಿರ್ತು. 4-5 ವರ್ಷ ರೌಂಡ್ಗಳು ಹಾಕಿ ಪ್ರಾಣ ಕಟ್ಕೊಂಡು ಬಂದವ್ರೆ. ಇದು AC ರೂಮಲ್ಲಿ ಕೂತ್ಕೊಂಡು ಕಲ್ಲು ಗೀಸ್ತೀಯಾ? ನಿಮ್ಮಂಥವ್ರು ನೋಡೇ ಆಂಧ್ರದಲ್ಲಿ ನಕ್ಸಲ್ ಶುರುವಾಗಿ ಸಾಯಿಸೋದು. MS ಬೆಳಿಗ್ಗೆ ದಿನ ಅಂತ ಹೇಳಿದೆ. ಗಾಬರಿ ಆಗ್ಬಿಟ್ಟು ಅಲ್ಲೇ ಬಂದ್ಬಿಟ್ಟು ಹೋಗಲಿ ಅಂತ. ಅಂದ್ರೆ ಇಷ್ಟು ಧೈರ್ಯವಾಗಿ ಮಾತಾಡೋ ಶಕ್ತಿ ಇದ್ರೇನೆ ಈ ಅಧಿಕಾರ ಹ್ಯಾಂಡ್ ಮಾಡಕ್ ಸಾಧ್ಯ. ಇಲ್ಲೇ ಎಲ್ಲ ಟೋಪಿ ಆಗ್ಬಿಡುತ್ತೆ, ಅಧಿಕಾರ ಟೋಪಿ ಆಗುತ್ತೆ ಅಲ್ವಾ? ಹಾಗಾಗಿ ಅಧಿಕಾರಿಗಳನ್ನ ಎದುರಿಸಿ ಕೆಲಸ ಮಾಡ್ತಿದ್ವಿ. ಎಲ್ಲರೂ ಕೆಲಸ ಮಾಡ್ತಿದ್ವಿ. ಎಲ್ಲರೂ ಗೋಪಾಲ್ಗೌಡ್ರೆ ಅಲ್ವಾ? ಇಲ್ಲ ₹1 ರಜೆ ಹೊಡೆದಿದ್ದೀನ ತಗೊಂಡಿದ್ರೆ, ಎಲ್ಲಾದ್ರೂ ₹1 ತಗೊಂಡಿದ್ರೆ ಹೇಳ್ಬೇಕು, ತಗೊಂಡಿರೋದು. ಯಾಕೆ ಮತ್ತೆ ಕೇಳ್ತೀರಿ? ಇದ್ರೆ ಹೇಳ್ರಪ್ಪ. ಹಾಗಾಗಿ ನಾನು ನಿಮ್ಗೆಲ್ಲರೂ ರಿಕ್ವೆಸ್ಟ್ ಇಷ್ಟೇ ಮಾಡೋದು, ನನ್ನನ್ನು ಗೆಲ್ಸಿದ್ದೀರಿ. ನನ್ನ ಮಾತು ಮೇಲೆ ಚಿದಾನಂದ ಗೌಡರು ಗೆಲ್ಸಿದ್ದೀರಿ. ಚಿದಾನಂದ ಗೌಡರು ಜೊತೆಗೆ ಹಾಕೊಂಡು ನಾನು ನಿಮ್ಮ ಕೆಲಸ ಮಾಡಕ್ಕೆ ರೆಡಿಯಾಗಿದ್ದೀನಿ. ನಿಮ್ಮ ದೊಡ್ಡ ತಂಡ ಇದೆಯಲ್ಲ, KGF ತಂಡ, ಬಹಳ ಗೌರವವನ್ನು ಇಟ್ಕೊಂಡಿರೋ ತಂಡ ಇದೆ. ನಮ್ಮ ಹತ್ರ ₹1 ಮಿಸ್ಯೂಸ್ ಮಾಡಿಲ್ಲ, ₹1 ದುಡ್ಡು ತಗೊಂಡಿಲ್ಲ. ನಾವೇನು ಎಲೆಕ್ಷನ್ ಸಹಾಯ ಮಾಡಿದ್ವಿ ಅದಕ್ಕೆ ಕೈಯಿಂದ ಹಾಕಿ ಇನ್ನ ಜಾಸ್ತಿ ದುಡ್ಡಾಗಿ ಕೆಲಸ ಮಾಡೋ ತಂಡ ಎಲ್ಲಾದ್ರೂ ಇದ್ರೆ ಅದು KGF ಅಲ್ಲಿ ಅಂತ ಹೆಮ್ಮೆ ಇಷ್ಟಪಡ್ತೀನಿ. ಹಾಗಾಗಿ ನೀವೆಲ್ಲರೂ ಸೇರಿ ನಾವು ನಿಮ್ಮ ಜೊತೆಗೆ ಇದ್ದೀವಿ ಅನ್ನೋ ಮಾತನ್ನು ಅರ್ಥ ಮಾಡ್ಕೊಳ್ಳಿ. ಜೊತೆಗೆ ಹೋಗೋಣ. KGF ನ ಶೈಕ್ಷಣಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋಣ.
KGF ಅಲ್ಲಿ ಬುದ್ಧಿವಂತರು ಜಾಸ್ತಿ, ಮಕ್ಕಳು ಭಾರಿ ಬುದ್ಧಿವಂತರು. KGF ಒಂದು ಕಾಲದಲ್ಲಿ ಇಂಗ್ಲಿಷ್ ಟೀಚರ್ಸ್ ಇನ್ ಕರ್ನಾಟಕ ಸ್ಟೇಟ್ ಎಲ್ಲಿ ಅಂದ್ರೆ KGF ಅನ್ನೋರು. ಇವು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅದರ ಬಗ್ಗೆ ಅಲ್ವಾ? ಹಾಗಾಗಿ KGF ಲೆಗಸಿ ಇದೆ, ಗೌರವ ಇದೆ, KGF ತನ್ನದೇ ಆದ ಮಹತ್ವ ಇದೆ. ಅದನ್ನು ಉಳಿಸ್ಕೊಂಡು ಹೋಗ್ಬೇಕು ಅಂತ ನಮ್ಮಲ್ಲಿ ಮನವಿ ಮಾಡಿಕೊಂಡು ನಿಮ್ಮೆಲ್ಲರಿಗೂ ಕಾಯಿಸಿದ್ದಕ್ಕೆ ಮತ್ತೊಮ್ಮೆ ಕ್ಷಮೆ ಯಾಚಿಸಿ, ನಮ್ಮ ಎಲ್ಲ ನಾಯಕರು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಸೇರಿ ನನ್ನನ್ನು ಆಧರಿಸಿ ಸತ್ಕರಿಸಿ ಪ್ರೀತಿಯನ್ನು ತೋರಿಸಿದ್ದೀರಿ. ನಿಮಗೆಲ್ಲ ಋಣಿಯಾಗಿದ್ದೇನೆ. ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗುದಿಲ್ಲ. ಇನ್ನೊಂದ್ಸಲ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅನ್ನೋ ಮಾತನ್ನ ಬೇಡ.